Very good morning. How are you? Today is the interesting topic of energy sector in India. You know how sophisticatedly an energy needs in daily livelihood, right? Energy ಯಾಕೆ ಬೇಕು ಟು ಸಸ್ಟೈನ್ ದ ಲೈವ್ಲಿಹುಡ್ ಆ್ಯಂಡ್ ಎನರ್ಜಿಯಿಂದ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಏನು ನೀವು ಆಲ್ ಸ್ಟಡಿ ದ ಎನ್ವಿರಾನ್ಮೆಂಟಲ್ ಟಾಪಿಕ್ ಆಫ್ ಕ್ಲೈಮೇಟ್ ವಾಟರ್ ಫಾರೆಸ್ಟ್ ಅನಿಮಲ್ ಆಲ್ ದ ಥಿಂಗ್ಸ್ EIA ಅನ್ಕೋ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಹೌದಾ ಎಲ್ಲದರಲ್ಲೂ ಒಂದು ಕಾಮನ್ ಫೀಚರ್ ಇದೆ ಏನದು ಕಾಮನ್ ಫೀಚರ್ ಇನ್ ದ ಕ್ಲೈಮೇಟ್ ಹೌದಾ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ವಿತ್ ರಿಗಾರ್ಡಿಂಗ್ ಟು ಎನರ್ಜಿ ಸೆಕ್ಟರ್ ಆ್ಯಂಡ್ ದ ಕಾಂಪ್ಯಾಕ್ಟ್ ಆಪರೇಷನ್ ಆಫ್ ಎನರ್ಜಿ ಸೆಕ್ಟರ್ ಏನಂದರೆ ಎವ್ರಿ ಇಯರ್ COP ಸಮಿಟ್ ತನಕ ನೀವು ನೋಡಿರ್ತೀರಿ IPCC ರಿಪೋರ್ಟ್ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ರೈಸ್ ಆಯಿತು ಕ್ಲೈಮೇಟ್ ರೈಸ್ ಆಯಿತು ಕರೆಕ್ಟ್ ಇವಾಗ ಎವ್ರಿ ಇಯರ್ ಆ್ಯನ್ವಲ್ ಮೀಟ್ ಎವ್ರಿ ಇಯರ್ ಅನ್ನೋದಕ್ಕಿಂತ ಜಾಸ್ತಿ ಎಸ್ ಎವ್ರಿ ಆ್ಯನ್ವಲ್ ಇಯರ್ 11 ಡೇಸು ಒಂದು ಕಾಪ್ ಸಮಿಟ್ ಅಂತ ಆಗುತ್ತೆ ಕಾಪ್ ಸಮಿಟ್ ಅಂದ್ರೇನು ಕಾನ್ಫರೆನ್ಸ್ ಆನ್ ಪಾರ್ಟಿಂಗ್ ಆನ್ ರಿಗಾರ್ಡೆನ್ಸ್ ಆಫ್ ದ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಯಾರು ನಡೆಸ್ತಾರೆ IPCC ಪ್ಲಸ್ UNFCC ಅಂದರೆ ಏನು ಯುನೈಟೆಡ್ ನೇಷನ್ ವಿತ್ ರಿಗಾರ್ಡೆನ್ಸ್ ಟು ಕ್ಲೈಮೇಟ್ ಚೇಂಜ್ ಹೌದಾ ಇವ್ರು ನಡೆಸ್ತಾರೆ ಅವರು ಪ್ರೆಸೆಂಟ್ ಈಗ ನವೆಂಬರಲ್ಲಿ ಆಗುತ್ತೆ ಕಾಪ್ ಸಮಿಟ್ ಆಫ್ 30 ಅಂತ ಕಾಪ್ ಸಮಿಟ್ 29 ಎಲ್ಲಾಗಿತ್ತು ಬಾಕು ಎಲ್ಲಿ ಬರುತ್ತೆ ಅಫ್ಘಾನಿಸ್ತಾನ್ ಕರೆಕ್ಟ್ ಇದು ಒಂದೇ ರೀಜನಲ್ಲಿ ಮಾಡಬೇಕು ಅಂತ ಇಲ್ಲ ಅಥವಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ಮಾಡಬೇಕು ಅಂತ ಇಲ್ಲ ಕಾಪ್ ಸಮಿಟ್ ಕ್ಯಾನ್ ಬಿ ಅರೇಂಜ್ಡ್ ಇನ್ ಡಿಫ್ರೆಂಟ್ ನ್ಯಾಷನಾಲಿಟಿ ವಿತ್ ದಿ ವಿಲ್ ಆಫ್ UNFCC ಇಟ್ ಈಸ್ ದ ಮೇನ್ ಚೇರ್ಪರ್ಸನ್ ಕರೆಕ್ಟ್ ಒಂದು ಮೀಟಿಂಗ್ ಚೇರ್ಪರ್ಸನ್ ಬೇಡವಾ ಬೇಕಲ್ಲ ಆ ಥರ ಅಲ್ಲಿ ಏನು ಎನ್ಫೋಸಿಸ್ ಮಾಡಿದ್ದಾರೆ ಇನ್ ದಿ ಎನರ್ಜಿ ಸೆಕ್ಟರ್ ರಿನ್ಯೂವಬಲ್ ಎನರ್ಜಿ ಮತ್ತು ನಾನ್ ರಿನ್ಯೂವಬಲ್ ಎನರ್ಜಿ ಅಂತ ಎರಡು ವಿಧ ಇದೆ ಅದನ್ನು ಹೇಗೆ ಬಳಕೆ ಮಾಡಬೇಕು ಅನ್ನುವಂಥದ್ದೇ ಅಲ್ಲಿನ ಅಜೆಂಡಾ ಆಗಿತ್ತು ಆ್ಯಂಡ್ ಕಾಪ್ ಸಮಿಟ್ ಆಫ್ 2080 ಏನಿದೆ 28ನೇ ಸಮಿಟ್ ಪ್ರಕಾರ ಏನು ಹೇಳ್ತಾರೆ ಗ್ಲೋಬಲ್ ಡಿಸಿಷನ್ನ ಯಾವ ಥರ ತೊಗೋಬೇಕು ಅಂದರೆ ರಿನ್ಯೂವಬಲ್ ಸೋರ್ಸ್ ಶುಡ್ ಬಿ ಮ್ಯಾಚ್ ವಿತ್ ದಿ ಕರೆಂಟ್ ಟ್ರೆಂಡ್ ಅಂದರೆ ನೋಡಿ ಅದು ಸರ್ಪ್ಲಸ್ ಸಿಗುತ್ತೆ ಈಗ ಪಂಚಭೂತಗಳು ಯಾವುದು ಭೂಮಿ ಆಕಾಶ ನೀರು ಮತ್ತು ಬೆಂಕಿ ಹೌದಾ ಗಾಳಿ ಹೌದಾ ಪಂಚಭೂತಗಳು ಹೀಗೆ ತಾನೇ ರಿನ್ಯೂವಬಲ್ ಸೋರ್ಸು ಹೌದಾ ಸೋಲಾರ್ ಎನರ್ಜಿ ವಿಂಡ್ ಎನರ್ಜಿ ಥರ್ಮಲ್ ಎನರ್ಜಿ ಹೈಡ್ರೋ ಥರ್ಮಲ್ ಎನರ್ಜಿ ಟೈಡಲ್ ಎನರ್ಜಿ ಬಯೋಮಾಸ್ ಎನರ್ಜಿ ಕರೆಕ್ಟ್ 5 ವಿಧ ಆಯ್ತಲ್ಲ ನಾನ್ ರಿನ್ಯೂವಬಲ್ ಸೋರ್ಸ್ ಯಾವುದು ಪೆಟ್ರೋಲ್ ಕೋಲ್ ಲಿಕ್ವಿಡ್ ಲಿಗ್ನೈಟ್ ಆ ಥರ ಕರೆಕ್ಟ್ ಈಗ ನೋಡಿ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ರಿನ್ಯೂವಬಲ್ ಎನರ್ಜಿ ಆ್ಯಂಡ್ ನಾನ್ ರಿನ್ಯೂವಬಲ್ ಎನರ್ಜಿ ಈಸ್ ದ ಮೇನ್ ಕಾಂಪೊನೆಂಟ್ ಇನ್ ಎನರ್ಜಿ ಸೆಕ್ಟರ್ ನಮ್ಮಲ್ಲಿ ಯಾವುದು ಜಾಸ್ತಿ ಇದೆ ಅಂತ ಕೇಳಿ ಯಾವುದಿದೆ ನಮ್ಮಲ್ಲಿ ಸೂರ್ಯದೇವರಿದ್ದಾರೆ ಯಾಕೆ ನಮ್ಮದು ಈಕ್ವಟೇರಿಯನ್ ರೀಜನ್ ಹೌದಾ ಸೂರ್ಯ ಕೆಲವು ದೇಶಗಳಿಗೆ ಕಾಣಿಸೋದೇ ಇಲ್ಲ ಇದನ್ನು ಸನ್ ಇನ್ ಪ್ರೊಪಗೆಂಡ್ ಏರಾ ಅಂತ ಹೇಳ್ತಾರೆ ಇನ್ನು ಆ್ಯನ್ವಲ್ ಮೀಟ್ಸಲ್ಲಿ ನಮ್ಮಲ್ಲಿ ಬೆಳಗ್ಗೆಯೂ ಆಗುತ್ತೆ ರಾತ್ರಿಯೂ ಆಗುತ್ತೆ ಒಂದೇ ಪೊಸಿಷನಲ್ಲಿದೆ ಅಲ್ಲ ಕೆಲವು ಕಡೆ ಈಗ ರಾಜಸ್ಥಾನಲ್ಲಿ ಹೆವಿ ಹೀಟ್ ಇರ್ಬೋದು ನಮ್ಮ ಗ್ಲೋಬಲ್ ಸಿನಾರಿಯೋನೇ ಆಗಿದೆ ಕೋಸ್ಟಲ್ ಝೋನಿಗೆ ಬಂದಾಗ ನಿಮಗೆ ಬಿಸಿಲು ಇದೆ ಮಳೆನೂ ಇದೆ ನಮ್ಮಲ್ಲಿ ಈಗ ಬೆಂಗಳೂರು ಅಂತ ತೊಗೊಳ್ಳಿ ಮೆಟ್ರೋಪಾಲಿಟನ್ ಸಿಟಿ ಮಿಕ್ಸ್ಡ್ ಒಪಿನಿಯನ್ ಸೊ ನಮಗೆ ಆ ಥರ ಅನಿಸುತ್ತಾ ಓಕೆ ವಿ ಡೋಂಟ್ ಹ್ಯಾವ್ ಎನಿ ಸನ್ ದೇರ್ ಅಂತ ಈಗ ಐರ್ಲ್ಯಾಂಡು ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ವಿದಿನ್ ದ ಪೆನಿನ್ಸುಲಾ ಆಫ್ ದ ಅಂಟಾರ್ಟಿಕ್ ರೀಜನ್ ಇದು ಅಂಟಾರ್ಟಿಕ್ ರೀಜನ್ ಅದರ ಮಧ್ಯ ಪೆಸಿಫಿಕ್ ರೀಜನ್ ಅದಾದ್ಮೇಲೆ ದಿ ಹಿಂದೂ ಮಹಾಸಾಗರ ಅರಬ್ಬಿ ಓಷನ್ ಬಂಗಾಳ ಕೊಲ್ಲಿ ಮತ್ತು ಅಂಟಾರ್ಟಿಕ್ ಆ್ಯಂಡ್ ಪೆಸಿಫಿಕ್ ಅಲ್ವಾ ಇದ್ರ ಮಧ್ಯೆ ಒಂದು ದೊಡ್ಡ ಲೈನ್ ಇದೆಯಲ್ಲ ಈ ಥರ ಏನದು ಈಕ್ವಟೋರಿಯನ್ ಸೊ ನಮ್ಮ ಈಕ್ವಟೋರಿಯನ್ ಇರೋಗೆ ನಮ್ಮ ಶಕ್ತಿ ಅಂತ ಈಗ ಚೈನಾ ಈಗ ನಂಬರ್ 1 ಸೋಲಾರ್ ಎನರ್ಜಿ ಅಂತ ಹೇಳ್ತಾರೆ ಅದೇ ಥರ ನಂಬರ್ 1 ವಿಂಡ್ ಎನರ್ಜಿಯಲ್ಲೂ ಇದೆ ಥರ್ಮಲಲ್ಲೂ ಇದೆ ಹೈಡ್ರೋ ಪವರಲ್ಲಿದೆ ಟೈಡಲಲ್ಲೂ ಇದೆ ಹೇಗೆ ಯುಟಿಲಿಟಿ ಮಾಡ್ಕೋಬೇಕು ಆ್ಯಂಡ್ ನಮ್ಮ ಭಾರತ ರಿನ್ಯೂವಬಲ್ ಎನರ್ಜಿ ಮತ್ತು ನಾನ್ ರಿನ್ಯೂವಬಲ್ ಎನರ್ಜಿಗೆ ಯಾವ ಥರದ ಒಂದು ಪ್ರಪಗಂಡ ಆ್ಯಂಡ್ ಆ್ಯಕ್ಷನ್ ಪ್ಲ್ಯಾನನ್ನು ಹೊಂದಿದೆ ಅನ್ನುವಂಥದ್ದು ಈ ಟಾಪಿಕ್. ಸೊ ಹೌ ಇಂಟ್ರೆಸ್ಟ್ ಯು ಆರ್ ಟು ಡೆಲಿಗೇಟ್ ಆನ್ ದಿಸ್. It is an interesting topic, and in the specifically for the UPSC of the mains,
Definitely one question is that for sure. Whether it is renewable source and non-renewable source. Okay, and in UPSC prelims, ಈ ರಿನವಬಲ್ ಸೋರ್ಸ್ ಆ್ಯಂಡ್ ನಾನ್ ರಿನವಬಲ್ ಸೋರ್ಸಿನ ಸ್ಕೀಮ್ ಬಗ್ಗೆ ಕೇಳ್ಬೋದು, ಗೌರ್ಮೆಂಟ್ ಇನಿಷಿಯೇಟಿವ್ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ. ಅದರ್ವೈಸ್ ಈಗ ಕಾಪ್ ಕಮಿಕ್ ಅಂತ ಹೇಳಿದ್ರೆ ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್ ಇನ್ ದುಬೈ ಆ್ಯಂಡ್ ಪ್ಯಾರಿಸ್ ಏನಾಗಿತ್ತು ಅದು. ಯು ನೋ ವಾಟ್, ಹೋಲ್ ದ ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನ್ ಈಸ್ ಡಿಟರ್ಮೈನ್ಡ್ ಬೈ ದ ಗ್ಲೋಬಲ್ ಇನ್ ಟರ್ಮ್ಸ್ ಆಫ್ ದ ಪ್ಯಾರಿಸ್ ಅಗ್ರಿಮೆಂಟ್. ಪ್ಯಾರಿಸ್ ಅಗ್ರಿಮೆಂಟ್ ಅನ್ನೋದೇ ನಾವು ಡಿಸಿಷನ್ ತೊಗೊಳ್ಳಿಲ್ಲ, ಎಲ್ಲರೂ ಅಷ್ಟೇ, ನಾಟ್ ಓನ್ಲಿ ಇನ್ ಇಂಡಿಯಾ, ಎವ್ರಿಬಡಿ ಇಸ್ ಸೇಮ್. ದೇ ಆರ್ ಟೇಕನ್ ಅನ್ ಎಕ್ಸಾಂಪಲ್ ಆನ್ ದ್ಯಾಟ್. ಸೊ ಈಗ ಒಂದೊಂದ್ರ ಬಗ್ಗೆ ಬರೋಣ. ಯಾವ ಥರ ರಿನ್ಯೂವೇಬಲ್ ಅಂದರೆ ಏನು, ನಾನ್ ರಿನ್ಯೂವೇಬಲ್ ಅಂದರೆ ಅಲ್ಲಿಂದ ಬರೋಣ, ಸ್ಕ್ರ್ಯಾಚಿಂದ ಬರೋಣ. ಓಕೆ, ಈಗ ನೋಡಿ, ಇಟಿಗೆ ಕಾನ್ಸ್ಟೋನ್ ಫಾರ್ ಕ್ಲೈಮೇಟ್ ಆ್ಯಕ್ಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ಗ್ರೋತ್ ಆ್ಯಂಡ್ ರೂರಲ್ ಎಲೆಕ್ಟ್ರಿಫಿಕೇಷನ್ ಅಂತಾರೆ, ಹೌದಾ? ಈಗ ನೋಡಿ ಏನು ಮಾಡ್ತಾರೆ, ರಿನ್ಯೂವೇಬಲ್ ಸೋರ್ಸಿಂದ ಏನು ಮಾಡ್ತಾರೆ, ನಾನ್ ರಿನ್ಯೂವೇಬಲ್ ಸೋರ್ಸಿಂದ ಏನು ಮಾಡ್ತಾರೆ, ಎಲೆಕ್ಟ್ರಿಸಿಟಿ. ಕರೆಕ್ಟ್. ಸೋಲಾರಿಂದ ಏನು ತೆಗಿತೀರಾ, ಎಲೆಕ್ಟ್ರಿಸಿಟಿ. ವಿಂಡ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ. ಕೋಲಿಗೆ ನಾನ್ ರಿನ್ಯೂವೇಬಲ್ ಎಲೆಕ್ಟ್ರಿಸಿಟಿ. ಥರ್ಮಲ್ ನಾನ್ ರಿನ್ಯೂವೇಬಲ್ ಎಲೆಕ್ಟ್ರಿಸಿಟಿ. ಸೊ ದ ಡೈಲಿ ಲೈವ್ಲಿಹುಡ್ ಯಾವ ಥರ ಇರಬೇಕು ಅನ್ನುವಂಥದ್ದು. ಈಗ ನನಗೆ ಯಾವುದು ಡಿಫ್ರೆನ್ಸ್ ಹೇಳಿ, ನಾನ್ ರಿನ್ಯೂವೇಬಲ್ ಎನರ್ಜಿ ಜಾಸ್ತಿ ಇದೆಯಾ ನಮ್ಮಲ್ಲಿ, ರಿನ್ಯೂವೇಬಲ್ ಎನರ್ಜಿ ಜಾಸ್ತಿ ಇದೆಯಾ ಇಂಡಿಯಾದಲ್ಲಿ? ರಿನ್ಯೂವೇಬಲ್ ಎನರ್ಜಿ ನೋಡಿ, ಈಗ ಯಾವಾಗೂ ನೇಚರ್ ಅಲ್ವಾ, ನೇಚರ್ ಕೆಲಾಮಿಟಿಕಲ್ ಎಕ್ಸ್ಚೇಂಜ್ ಆದರೆ ಮಾತ್ರ, ನಾವು ತಪ್ಪು ಮಾಡಿದ್ರೆ ಮಾತ್ರ ನೇಚರ್ ತಪ್ಪು ಮಾಡುತ್ತೆ ಹೊರತು ನೇಚರ್ ತಪ್ಪು ಮಾಡೋಕ್ಕಲ್ಲ. ಅದಕ್ಕೆ ಆರ್ಕ್ ನಾಟ್ ಬಿಲಾಂಗ್ಸ್ ಟು ಹ್ಯೂಮನ್, ಹ್ಯೂಮನ್ ಈಗ ಬಿಲಾಂಗ್ಸ್ ಟು ಆರ್ಕ್ ಅಂತ ಹೇಳ್ತಾರೆ, ಹೌದಾ? ಕರೆಕ್ಟಾ? ಈಗ ನೋಡಿ, ಆಬ್ಜೆಕ್ಟಿವ್ ಆಫ್ ದ ರಿನ್ಯೂವೇಬಲ್ ಸೋರ್ಸ್ ಅಂತಂದರೆ ಒಂದು ಎನರ್ಜಿ ಸೆಕ್ಯೂರಿಟಿ ಇನ್ ಟರ್ಮ್ಸ್ ಆಫ್ ದ ಎಲೆಕ್ಟ್ರಿಸಿಟಿ ಅಥವಾ ಅದರ್ ಅಪ್ಲೈಡ್ ಎನರ್ಜಿ ಏನಿದೆ ಅದು. ನಾವು ನೋಡಿ, ಒಂದು ಎನರ್ಜಿ ಇದೆ ಇಲ್ಲಿ ಅಂತಂದರೆ ನಾವು ಇದನ್ನು ಹಲವು ವಿಧವಾಗಿ ಯೂಸ್ ಮಾಡ್ಬೋದು. ದಟ್ ಈಸ್ ಇನ್ ಅವರ್ ಇನೋವೇಷನ್. ಕರೆಕ್ಟ್. ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್, 167 nations signed for the 17th Sustainable Development Goal, and all the Sustainable Development Goal except the social concern, industrial concern, ಯೂಸ್ ಆಗುತ್ತಾ? ಆಗಲ್ಲ? ಆಗುತ್ತೆ. ಆ್ಯಂಡ್ ಎಕನಾಮಿಕ್ ಗ್ರೋತ್, how GDP is going to increase if our capability in terms of the growth corridor, ನ್ಯಾಚುರಲ್ ಆ್ಯಂಡ್ ನಾನ್ ನ್ಯಾಚುರಲ್ ರಿಸೋರ್ಸಸ್ ಇದ್ದರೆ ಗ್ರೋತ್ ಆಗಲ್ಲ? ಆಗುತ್ತೆ. ಒಂದು ನೇಷನ್ ಡೆವಲಪ್ ಆಗಬೇಕು ಅಂದರೆ ಸಿಗ್ನಿಫಿಕೆನ್ಸ್ ಇಂಪಾರ್ಟೆಂಟ್. ಆ ಸಿಗ್ನಿಫಿಕೆನ್ಸ್ ಇನೋವೇಷನ್ ಬಂದರೆ ಮಾತ್ರ ಆಗುತ್ತೆ. ಆ್ಯಂಡ್ ಇನೋವೇಷನ್ ಕಮ್ಸ್ ಅಂಡರ್ ದಿ ಎನರ್ಜಿ ಸೆಕ್ಟರ್. ಆ್ಯಂಡ್ ನೋಡಿ, ಈಗ ಅಫೋರ್ಡಬಿಲಿಟಿ, ಎಲೆಕ್ಟ್ರಿಸಿಟಿ ಅಫೋರ್ಡಬಿಲಿಟಿ ಇರಬೇಕಾ, ಅಫೋರ್ಡಬಲ್ ಇರಬಾರ್ದಾ? ಅಫೋರ್ಡಬಿಲಿಟಿ ಅಂದ್ರೇನು? ಕೈಗೆತ್ತುವಂಥದ್ದು. ಈಗ ನಾನು ನನ್ನ 100 ರೂಪಾಯಿ ನನ್ನ ಹತ್ರ ಇದೆ, ನಾನು 100 ರೂಪಾಯಲ್ಲಿ ಮಾತ್ರ ಮಾತಾಡಬೇಕಾ? ಆ್ಯಂಡ್ ಆ 100 ರೂಪಾಯಲ್ಲಿ ನಾನು 20 ರೂಪಾಯಿ ಉಳಿಸಿದ್ರೆ ಮಾತ್ರ ರೆಸ್ಟ್ ಆಫ್ ದ ಎಮರ್ಜೆನ್ಸಿಗೆ 20 ರೂಪಾಯಿ ನಂದು. ಉಳಿದಿರೋ 80 ರೂಪಾಯಲ್ಲಿ 40 ರೂಪಾಯಿ ಅಂತೂ ಡೈಲಿ ಲೈಫಿಗೆ ಬೇಕು. ಕರೆಕ್ಟ್. ಉಳಿದಿರೋಗೆ ಎಷ್ಟು? 20 ರೂಪಾಯಿ. ಆ 20 ರೂಪಾಯಿನ ತುಂಬ ಫ್ಯೂಚರ್ ಕಾಗಿಗೆ ರಿಸೋರ್ಸ್ನ ತುಂಬ ಸ್ಟಡಿ ಮಾಡಬೇಕಾ? ದಟ್ಗೆ ಬ್ರೈನ್, ಅದಕ್ಕೆ ಹೋಮೋಸಪಿಯನ್ ಬ್ರೈನ್ ಕೊಟ್ಟಿದ್ದಾರೆ ಅವಾಗ. ದಟ್ ಈಸ್ ವಾಟ್ ಹಿಯರ್ ಆಲ್ಸೋ. ಎಕನಾಮಿಕ್ ಗ್ರೋತ್ ಈಸ್ ಡಿಪೆಂಡ್ ಆನ್ ಹೌ ವಿ ಯುಟಿಲೈಸ್, ನಾಟ್ ವಿ ಥಿಂಕ್ ಅಪಾನ್ ಇಟ್. ಓಕೆ. ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್, ಈಚ್ ಆ್ಯಂಡ್ ಎವ್ರಿ ಸೆಕ್ಟರ್ ಹ್ಯಾಸ್ ಡಿಸ್ಟಿಂಗ್ವಿಶ್ ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ಸೆಕ್ಟರಿಗೆ ಆ್ಯಂಡ್ 67% ಅನ್ಎಂಪ್ಲಾಯ್ ನಾನ್ ನೆಗೋಷಿಯಬಲ್ಗೆ. ದಟ್ಸ್ ನಾಟ್ ದ ಅಜೆಂಡಾ. How to create an employment, that is also one innovation, that is also one sustainability. ಹೌದಾ? That is one. And infrastructure, PPP, you know that is not important now on this regard. ಈಗ ನೋಡಿ, ಟೈಪ್ ಆಫ್ ರಿನ್ಯೂವಬಲ್ ಎನರ್ಜಿ ಇಷ್ಟು ಟೈಪ್ ಇದೆ. ಆ್ಯಂಡ್ ಡೆಫಿನೆಟ್ಲಿ ಒನ್ ಕ್ವಶನ್ ಈಸ್ ಶೋರ್. ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಅಂದರೆ ಏನು? ಗಾಳಿ. ಈ ನಮ್ಮ ಊರ ಕಡೆ, ಮಂಗಳೂರು ಕಡೆ ಅಥವಾ ಎನಿ ಕೋಸ್ಟಲ್ ಝೋನ್ ಅಥವಾ ಯಾವುದೇ ಎತ್ತರದ ಪ್ರದೇಶ, ಈಗ ಉತ್ತರಾಖಂಡ್ ಹಿಲ್ಲಿ ರೀಜನ, ಅದಾದಮೇಲೆ ನಾರ್ತ್ ಈಸ್ಟ್ ಹಿಲ್ಲಿ ರೀಜನ, ಟುವರ್ಡ್ಸ್ ಈಗ ಆಯಿತು. ಇನ್ನು ಈ ಕಡೆ ಬನ್ನಿ, ಇಲ್ಲಿ ನಮ್ಮ ಭಾರತದ ದಕ್ಷಿಣ ಭಾರತ ಮತ್ತು ಈ ಕಡೆ ಗೋವಾದಿಂದ ಸ್ಟಾರ್ಟ್ ಮಾಡಿ, ಇಲ್ಲಿಂದ ಹೀಗೆ ಬನ್ನಿ, ಇಲ್ಲಿಂದ ಒರಿಸ್ಸಾವರೆಗೂ ಬನ್ನಿ, ಜಾರ್ಖಂಡ್ವರೆಗೂ ಬನ್ನಿ. ಏನಿಗೆ? ಫಾರೆಸ್ಟ್ ಕವರಿಗೆ. ಅವಾಗ ಅಲ್ಲೇನು ಮಾಡ್ತೀರಾ? ಬಯೋಮಾಸ್ ಎನರ್ಜಿ ಮಾಡ್ತೀರಾ, ಹೌದಾ? ಸೀಶೋರ್ ಎಲ್ಲಿಗೆ? ಅಲ್ಲೇನು ಮಾಡ್ತೀರಾ?
ಟೈಡಲ್ ಮಾಡ್ತೀರಾ, ಹೌದಾ? ಆಮೇಲೆ ಹೈಡ್ರೋ ಪವರ್ ಏನು ಮಾಡ್ತೀರಾ? ಕೋರ್ ಓಷನ್ ಪೆನ್ಸಿನಾಗಲ್ಲಿ ಮಾಡ್ತೀರಾ. ಅದರಲ್ಲಿ ನಮ್ಮದು ಒಂದು, ಐ ಪ್ರೌಡ್ ಟು ಸೇ ದಟ್ ಐ ಆಮ್ ಮಂಗ್ಳೂರಿಯನ್, ಹೌದಲ್ಲ? ಆ್ಯಂಡ್ ಗ್ರೀನ್ ಹೈಡ್ರೋಜನ್ ಏನು ಮಾಡ್ತೀರಾ? ಗ್ರೀನ್ ಹೈಡ್ರೋಜನ್ ಇಟಿಗೆ ಅನೈಡ್ ಸೆಕ್ಟರ್. ಒಂದು ಗ್ರೀನ್ ಹೈಡ್ರೋಜನ್ ಇನ್ನು ಲ್ಯಾಬನ್ನು ಮಾಡ್ಬೋದು ಮತ್ತು ನ್ಯಾಚುರಲ್ಲಾಗೂ ಮಾಡ್ಬೋದು. ಸೊ ಇದಿಷ್ಟನ್ನು ನೀವು ಡಿಫ್ರೆನ್ಸನ್ನು ನೋಡ್ಕೊಳ್ಳಿ. ಡಿಫ್ರೆನ್ಸ್ ಆಯಿತು. ಈಗ ರಿನ್ಯೂವಬಲ್ ಎನರ್ಜಿ ಏನಂದರೆ ಮಿಚ್ ಆಕರ್ ಇನ್ ಎ ನ್ಯಾಚುರಲ್ ವೇ. ನಾವೇನು ಕಷ್ಟಪಡಬೇಕಾಗಿಲ್ಲ ಅದಕ್ಕೆ. ಜಸ್ಟ್ ವಿ ಹ್ಯಾವ್ ಟು ಅಪ್ಲೈ ಅವರ್ ಬ್ರೈನ್ ಆ್ಯಂಡ್ ಸಿಟ್ಟಿಂಗ್ ಹಿಯರ್, ಇಟ್ ವಿಲ್ ಬಿ ಕನ್ವರ್ಟೆಡ್ ಆಗಿ ಎಲೆಕ್ಟ್ರಿಸಿಟಿ ಆರ್ ವಾಟ್ ವಿ ನೀಡ್ ಇಟ್. ಕರೆಕ್ಟ್? ನೆಕ್ಸ್ಟು ನಾನ್ ರಿನ್ಯೂವಬಲ್ ಎನರ್ಜಿ ಅಂದರೆ ಇದೇ ರಿಸೋರ್ಸಸ್ಸಿಗೆ ಫೈನೈಟ್ ಕಮ್ಯುನಿಕೇಷನಿಂದ ಡೆವಲಪ್ ಆಗುತ್ತೆ. ಅಂದರೆ ಸ್ವಲ್ಪ ಪ್ರೋಸೆಸ್ ಮಾಡಬೇಕು. ರಿಸೋರ್ಸಸ್ಸಿಗೆ ಪ್ರೋಸೆಸ್ ಮಾಡಬೇಕು ಅಂದರೆ ಈಗ ಒಂದು ರಿಸೋರ್ಸಿಗೆ ನಮ್ಮ ಹತ್ರ ನಾನು ಯುಟಿಲೈಟಿ ಮಾಡ್ತೀನಿ. ನಾನು ಆಂಥ್ರಪಾಲಜಿಕಲ್ ಮ್ಯಾನಾ? ಅಕಾರ್ಡಿಂಗ್ ಟು ಆಂಥ್ರಪಾಲಜಿ ಐ ಆಮ್ ಎ ಆಂಥ್ರಪಾಲಜಿಕಲ್ ಮ್ಯಾನ್. ಹೌದಾ? ಎಷ್ಟು ಯುಟಿಲಿಟಿ ಮಾಡ್ತೀನಿ ಅಷ್ಟು ಬೆನಿಫಿಟ್ ತೊಗೋತೀನಿ ಅಂದರೆ ಅದು ಅನ್ಕೋಗಲ್ವಾ? ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಲ್ವಾ? ಅನ್ಕೋಗಲ್ವಾ? ಈಗ ನನ್ನ ಹತ್ರ ಪೆಟ್ರೋಲ್ ಎಕ್ಸಾಂಪಲ್ ಈಗ ನಿಮಗೆ ಪೆಟ್ರೋಲ್ನ ನಾನು ಜಾಸ್ತಿ ಯುಟಿಲಿಟಿ ಮಾಡ್ತೀನಿ. ಏನಾಗುತ್ತೆ? ಪೆಟ್ರೋಲ್ ಸಿಗಲ್ಲಲ್ಲ. ಇವಾಗ ಪೆಟ್ರೋಲ್ ಸಿಗುತ್ತೆ ಅಂತ ಎಲ್ಲಾದರೂ ನ್ಯೂಸಲ್ಲಿದೆಯಾ? ಇಲ್ಲ. ಎಕ್ಸೆಪ್ಟ್ ದುಬೈ, ಕತಾರ್, ಒಮೆನ್ ಆ್ಯಂಡ್ ಗಲ್ಫ್ ಕಂಟ್ರೀಸ್ ಬಿಟ್ಟರೆ ನಮ್ಮನಿಗೆ. ದಿಸ್ ಇಸ್ ದ ರೀಸನ್. ಇದನ್ನು ನಾವು ಬಳಕೆ ಮಾಡುವಷ್ಟೇ ಮಾಡಬೇಕು. ಅದಕ್ಕೆ ಪೀಪಲ್ ಆರ್ ಥಿಂಕಿಂಗ್ ರಿನ್ಯೂವಬಲ್ ಸೋರ್ಸಸ್ ಅನ್ನು ಯುಟಿಲಿಟಿ ಮಾಡುವ, ಇದನ್ನು ಒಂದು ಆಲ್ಟರ್ನೇಟಿವ್ ಸೋರ್ಸಾಗಿ ಯೂಸ್ ಮಾಡುವ. ಬಟ್ ಇನ್ ದ ಫ್ಯೂಚರ್ ಪೆಟ್ರೋಲ್ ಏನಪ್ಪ ಅಂತ ಕೇಳಿದರೆ ಹೇಳಬೇಕಾ? ನ್ಯೂ ಜನ್ರೇಷನ್ ಯು ಹ್ಯಾವ್ ಟು ಟೆನ್ ಟು ಅನದರ್ ಜನ್ರೇಷನ್ ದಟ್ ಈಸ್ ವಾಟ್ ದ ಮ್ಯಾಂಡೇಟರಿ ಟು ಟಾಸ್ಕ್ ಆನ್ ದಿಸ್ ಪರ್ಟಿಕ್ಯುಲರ್ ಅಜೆಂಡಾ. ಕರೆಕ್ಟ್? ದಿಸ್ ಈಸ್ ಅನ್ ಹೈರಾರ್ಕಿ. ಆ್ಯಂಡ್ ಡಿಫ್ರೆನ್ಸ್ ನೋಡಿ ಇಲ್ಲಿ. ವಾಟ್ ಇಸ್ ದ ಡಿಫ್ರೆನ್ಸ್? ವಾಟ್ ಐ ಸೆಡ್ ಅರ್ಲಿಯರ್, ನ್ಯಾಚುರಲ್ ಆ್ಯಂಡ್ ಅನ್ಯಾಚುರಲ್. ಅಂದರೆ ಈಗ ಪ್ರೋಸೆಸ್, ಇದು ನ್ಯಾಚುರಲ್. ಆ್ಯಂಡ್ ಇದರಲ್ಲಿ ಟೈಪ್ಸು ಗೊತ್ತು. ಅವೈಲಬಿಲಿಟಿ ಏನು? ಕಂಟಿನ್ಯೂಸ್ ಅವೈಲಬಿಲಿಟಿ. ನೋ ಮ್ಯಾಟರ್ ವೆದರ್ ರೈನ್ ಈಸ್ ಕಮಿಂಗ್, ನೋ ಮ್ಯಾಟರ್ ವೆದರ್ ಡ್ರೈ ಸೆಟ್ ಈಸ್ ಕಮಿಂಗ್, no matter whether monsoon is coming, until the globe is scenario, the natural resources are with you. But how to utilize is your brand. ಹೌದಾ? ಆ್ಯಂಡ್ ಲಿಮಿಟೆಡ್ ಎಕ್ಸಾಸ್ಟೆಡ್ ಕೋಲ್, ಆಯಿಲ್, ಅದು ಇದು ತುಂಬ ಯೂಸ್ ಮಾಡ್ತೀವಿ ಅನ್ನೋದು ಚಾಲೆಂಜಸ್ಸು. ಆ್ಯಂಡ್ ಕಾರ್ಬನ್ ಫುಟ್ ಪ್ರಿಂಟ್ ಅಂದ್ರೇನು? ಯು ನೋ ಕಾರ್ಬನ್ ಫುಟ್ ಪ್ರಿಂಟ್ ಅಂದರೆ ಕಾರ್ಬನ್ ಎಮಿಷನ್ CO2 ಅಂತ ಅಲ್ಲ, CO2 ಮಾತ್ರ ಅಲ್ಲ. ಈಗ ನಾನು ಏರ್ ಪೊಲ್ಯೂಷನ್ ಟಾಪಿಕ್ ಮಾಡಬೇಕಾದ್ರೆ ಏರ್ ಪೊಲ್ಯೂಟೆಂಟ್ಸ್ ಬಗ್ಗೆ ಮಾತಾಡಿದ್ದೆ. ಯಾವ್ಯಾವುದು? PB, ಪೆನ್ಸಿನ್. ಕರೆಕ್ಟ್? PB. ಅದಾದಮೇಲೆ NH3, ಅಮೋನಿಯಾ, ನೈಟ್ರೋಜನ್ ಆಕ್ಸೈಡ್, ಸಲ್ಫ್ಯೂರಿಕ್ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್. ಈಗೆಲ್ಲ ಕಾರ್ಬನ್ ಫುಟ್ ಪ್ರಿಂಟಿಗೆ O3, ರೈಟ್? ಈಗೆಲ್ಲ ಏನು ಕೊಡುತ್ತೆ? ಕಾರ್ಬನ್ನಿನ ಫುಟ್ ಪ್ರಿಂಟ್ ಅಲ್ವಾ ಅದು? ದಟ್ ಈಸ್ ಒನ್. ಆ್ಯಂಡ್ ಕಾಸ್ಟ್ ಟ್ರೆಂಡ್, ಡಿಕ್ಲೈನಿಂಗ್ ವಿತ್ ದಿ ಟೆಕ್ನಾಲಜಿ ಆ್ಯಂಡ್ ಡಿಪೆಂಡೆನ್ಸ್ ಆನ್ ದ ಗ್ಲೋಬಲ್. ನೋಡಿ, ನಾವು ಯಾವುದೇ ಒಂದು ಬಳಕೆಯನ್ನು ಎಷ್ಟು ಯೂಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ದಟ್ ಈಸ್ ವಾಟ್ ದ ಅಜೆಂಡಾ. ನ್ಯಾಚುರಲ್ ರಿಸೋರ್ಸಸ್ ನ್ಯಾಚುರಲ್ ಆಗಿದೆ ಅಂದರೆ ನಾವು ಆಂಥ್ರಪಾಲಜಿಕಲ್ ಅಫೆಕ್ಟನ್ನು ಮಾಡಿದ್ರೆ ಅದು ನಮಗೆ ರಿವರ್ಸ್ ಹೊಡೆಯುತ್ತಾ? ಆದರೆ ಇದು ಅದೇ ಇಲ್ಲಿ ನೋಡಿ, ನಾನ್ ರಿನ್ಯೂವಬಲ್ ಎನರ್ಜಿಯನ್ನು ಸೋ ಫಾರ್ ಫ್ರಮ್ ಎವಲ್ಯೂಷನ್ ಆಫ್ ದ ಹ್ಯೂಮನ್ ಆ್ಯಕ್ಟಿವಿಟಿಯಿಂದ ಯೂಸ್ ಮಾಡ್ಕೊಬಂದಿದ್ದೀವಿ. ಅದಕ್ಕೆ ಇವಾಗ ಸಫರ್ ಆಗ್ತಾಯಿದ್ದೀವಿ. 2050 ದೇರ್ ಇಸ್ ನೋ ನಾನ್ ರಿನ್ಯೂವಬಲ್ ಎನರ್ಜಿ ಅಂತ ಹೇಳಿದ್ದಾರೆ IPCC ರಿಪೋರ್ಟ್ ಪ್ರಕಾರ. ಏನಂತೀರಿ ಇದಕ್ಕೆ? ಸೊ ದಿಸ್ ಟಾಪಿಕ್ ಈಸ್ ಮಚ್ ನೀಡೆಡ್, ನಾಟ್ ಓನ್ಲಿ ಫಾರ್ ದ UPSC, ಈವನ್ ಫಾರ್ ದ ಸೆಲ್ಫ್ ರಿಯಲೈಸೇಷನ್. ಅಗ್ರೀಡ್ ಆರ್ ನಾಟ್? ಅಗ್ರೀಡ್. ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಸೇಫ್ಗಾರ್ಡ್ ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಈಸ್ ಮ್ಯಾಂಡೇಟ್ರಿ ಟು ಎವ್ರಿ ಟಾಪಿಕ್ ಇನ್ ದ GS to GS3. ಯಾವ ಗೋಲ್? ಲೈಫ್ ಈಸ್ ಎಬೋವ್ ದ ಲ್ಯಾಂಡ್. ಏನಕ್ಕೆ? ಸೋಲಾರ್ ಯೂಸ್ ಮಾಡೋದು ಎಬೋವ್ ದ ಲ್ಯಾಂಡ್, ವಿಂಡ್, ಟೈಡಲ್, ಹೈಡ್ರೋ ಪವರ್, ಬಯೋಮಾಸ್, ನಾನ್ ರಿನ್ಯೂವಬಲ್ ಎನರ್ಜಿ ಎಬೋವ್ ದ ಲ್ಯಾಂಡ್. ಆ್ಯಂಡ್ ನಾನು ಒಂದು ಕಾನ್ಸೆಪ್ಟು ಒಂದು ಕ್ಲಾಸಲ್ಲಿ ಹೇಳಿದೆ. ಮಿನಿಸ್ಟ್ರಿ ಆಫ್ ದ ಪೆಟ್ರೋಲಿಯಂ ಆ್ಯಂಡ್ ದ ಸೇಮ್ ಮಿನಿಸ್ಟರ್ ಏನಿದ್ದಾರೆ ಅವರು ಒಂದು ಸ್ಪೀಚಲ್ಲಿ ಹೇಳ್ತಾರೆ, ಅಂಡಮಾನ್ ನಿಕೋಬಾರ್ ಅನ್ನುವ ನಮಗೆ ಅಲ್ವಾ ಅದು? ನಮ್ಮದೇ ಅಲ್ಲ. ಅಲ್ಲಿ ಒಂದು ನಿಕ್ಷೇಪ ಇದೆ, ಕೋಲ್ ನಿಕ್ಷೇಪ ಅಂದರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಏರ್ ರಿಸೋರ್ಸ್. ಅದೇನಾದರೂ ನಮಗೆ ಸಿಕ್ಕು ಅಂತಂದರೆ
ಈಗ ಡ್ರಿಲ್ ಮಾಡ್ತಾ ಇದ್ದಾರೆ, ಅದು ನಮಗೆ ಸಿಕ್ಕು ಅಂದರೆ ರೆಸ್ಟ್ ಆಫ್ ದ 15 years ವಿ ಡೋಂಟ್ ವಾಂಟ್ ಟು ಬೆಗ್ ಎನಿ ಎಲೆಕ್ಟ್ರಿಸಿಟಿ, ದಟ್ ಈಸ್ ಎ ನಾನ್ ರಿನ್ಯೂವಬಲ್ ಸೋರ್ಸ್. ಬಟ್ ಇಂಡಿಯಾ ಈ ಡೆವಲಪಿಂಗ್ ಇನ್ ಸಚ್ ಎ ಸ್ಟ್ಯಾಗ್ನೇಟೆಡ್ ವೇ, ರಿನ್ಯೂವಬಲ್ ಎನರ್ಜಿಯನ್ನು ನಾವು ಯೂಸ್ ಮಾಡ್ತೀವಿ, ಇದನ್ನು ಸ್ಟೋರೇಜ್ ಆಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಪ್ರಧಾನ ಮಂತ್ರಿ ಈ ಗರೀಬ್ ಕಲ್ಯಾಣ್ ಯೋಜನಾ ಆ್ಯಂಡ್ ಪ್ರಧಾನ ಮಂತ್ರಿ ಕ್ಲೀನ್ ಎನರ್ಜಿ ಸೆಕ್ಟರ್, ಈಗೆಲ್ಲ ಸ್ಕೀಮ್ಸ್ ಬಂದಿರೋದು ಏನಕ್ಕೆ? ರಿನ್ಯೂವಬಲ್ ಎನರ್ಜಿಯನ್ನು ಎಷ್ಟು ಸ್ಟ್ಯಾಗ್ನೆಂಟಾಗಿ ಮಾಡ್ತೀವಿ, ನಾನ್ ರಿನ್ಯೂವಬಲ್ ಎನರ್ಜಿಯನ್ನು ಎಷ್ಟು ಸ್ಟ್ಯಾಗ್ನೆಂಟಾಗಿ ಮಾಡ್ತೀವಿ ಅನ್ನೋದು. ಹೌದಾ? ಕರೆಕ್ಟ್? ದಿಕ್ಕಿಗಿದು ಓಕೆ. ಐ ಅಗ್ರಿ ದಟ್ ಅಂಡಮಾನ್ ನಿಕ್ಷೇಪ ಜಾಸ್ತಿ ಸಿಕ್ಕು ನನಗೆ ಅಂತಂದರೆ ವಿ ಹ್ಯಾವ್ ಟು ಬಿ ಮೋರ್ ಕಾಷಿಯಸ್ ಹೌ ಮಚ್ ವಿ ಯೂಟಿಲೈಸ್. ಈಗ ನಾವೇ ಎಷ್ಟೋ ಸಲ ಹೇಳ್ತೀವಲ್ಲ, ಮನೆಯಲ್ಲೆಲ್ಲ ಅಪ್ಪ ಅಮ್ಮ ಹೇಳೋದು ನೋಡಿದ್ದೀವಲ್ಲ, ಕರೆಂಟ್ ಆಫ್ ಮಾಡು, ಅನ್ನೆಸೆಸರಿ ಯಾಕೆ ವೇಸ್ಟ್ ಮಾಡ್ತೀಯ, ನೀರು ಯಾಕೆ ಅಷ್ಟು 2 ಬಾಂಡಿ ಯಾಕೆ ಬೇಕು, ಆದರೆ ಪಾತ್ರೆಯನ್ನು ತೊಳೆಯುವಾಗ ನೀರು ಕೆಲವರು ಬಿಡ್ತಾರೆ, ಆ ಥರದ್ದೆಲ್ಲ. ಇಟ್ ಈಸ್ ಎ ರಿಸೋರ್ಸ್, ವಿ ಹ್ಯಾವ್ ಟು ಫೈಂಡ್ ಇಟ್ ಫಾರ್ ದ ನೇಷನ್ಸ್. ಈಗ ನಾನು ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾಡಿದಾಗ ವಿ ಹ್ಯಾವ್ ವೆರಿ ನೆಕ್ಸ್ಟ್ ವಾಟರ್ ಫಾರ್ ಡ್ರಿಂಕಿಂಗ್ ಅಂತ ಹೇಳಿದ್ದೆ, ಆ್ಯಂಡ್ ಅದರ ಪರ್ಮಿಟಬಿಲಿಟಿ, ಕಾಂಬಿನೇಷನ್, ಸೈಕಲಾಜಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಥ್ರೋಪಾಲಜಿಕಲ್ ಫ್ಯಾಕ್ಟರ್ಸ್ ಎಲ್ಲ ಹೇಳಿದೆ. ದಟ್ ಈಸ್ ದ ಸೇಮ್ ರೀಸನ್ ವಿಚ್ ಈಸ್ ಅಪ್ಲಿಕೇಬಲ್ ಫಾರ್ ದ ನಾನ್ ರಿನ್ಯೂವಬಲ್ ಆಲ್ ದ ಸೋರ್ಸಸ್, ರೈಟ್? ಆ್ಯಂಡ್ ನೋಡಿ, ಈಗ ಇಂಟ್ರಡಕ್ಷನ್ ನೋಡಿ, ಕ್ಲೀನ್ ಆ್ಯಂಡ್ ಅಬಂಡೆಂಟ್ ಅನ್ನೋದು 4 to 7. ಈಗ ಸೋಲಾರ್ ಎನರ್ಜಿ, ದ ಫಸ್ಟ್ ಟಾಪಿಕ್ ಈಸ್ ಸೋಲಾರ್ ಎನರ್ಜಿ. ಹೌದಾ? ಸೋಲಾರ್ ಎನರ್ಜಿ ಅಂತ ಬಂದಿದ್ದ ತಕ್ಷಣ ನಿಮ್ಮ ಮೈಂಡಿಗೆ ಏನು ಉಳಿತು? ಸೂರ್ಯನ ಮೂಲಕ. ಹೌದಾ? ಸನ್ ಈಸ್ ದ ಬಿಗ್ಗೆಸ್ಟ್ ಬೂನ್ ಫಾರ್ ಆಲ್ ದ ನೇಷನ್ಸ್. ವಿದೌಟ್ ಸನ್ ನಾಟ್ ಓನ್ಲಿ ಫಾರ್ ದ ಹ್ಯೂಮನ್, ಪ್ಲಾಂಟ್ ಈಸ್ ಆಲ್ಸೋ ನಾಟ್ ಸರ್ವೈವ್. ಹೌದಾ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅಗ್ರೀಡ್ ಆರ್ ನಾಟ್? ನೆಕ್ಸ್ಟ್, ಆ್ಯಂಡ್ ಸೋಲಾರ್ ರೇಡಿಯೇಷನ್ 4 to 7 ಕೆ ನೋಡಿ, WH ಅಂದ್ರೇನು? ವ್ಯಾಟ್. ಇಲ್ಲೆಲ್ಲ ನಿಮಗೆ ಈ ಥರ ಬರುತ್ತೆ ಸೈಂಟಿಫಿಕ್ ರಿಸರ್ಚಿಗೂ, ಸೈಂಟಿಫಿಕ್ ಇನ್ವೆನ್ಷನ್, ಕಿಲೋ ವ್ಯಾಟ್ ಅಂತ. ಆಯಿತಾ? ಅಂದರೆ ನಾವು 4 to 7 ಕಿಲೋ ವ್ಯಾಟನ್ನು ನಾವು ತೊಗೊಳ್ತಾ ಇದ್ದೀವಿ ಅಂತ, ಅದರ ಕೆಪಾಸಿಟಿ. ಇವಾಗ ಇನ್ ಡೀಟೇಲ್ ಸ್ಟಡಿ ಮಾಡೋಣ. ನೋಡಿ, ಅಪ್ರಾಕ್ಸಿಮೇಟ್ಲಿ 48 ಟಾಪಿಕ್ಸ್ ಇದೆ. ಆಲ್ ದ ರಿನ್ಯೂವಬಲ್, ನಾನ್ ರಿನ್ಯೂವಬಲ್ ಸೋರ್ಸಸ್. ಡೋಂಟ್ ವರಿ ಅಬೌಟ್ ಇಟ್. ಈಚ್ ಆ್ಯಂಡ್ ಎವ್ರಿ ಸೆಗ್ಮೆಂಟ್ ಆರ್ ವೆರಿ ಯೂನಿಕ್, ವೆರಿ ಇಂಟ್ರೆಸ್ಟಿಂಗ್, ವೆರಿ ನ್ಯಾಚುರಲ್. ಐ ಆಮ್ ಗೋಯಿಂಗ್ ಟು ಪ್ರಪೋಸ್ ಇಟ್. ಸೋಲಾರ್ ಎನರ್ಜಿ ಬಗ್ಗೆ ಡೀಟೇಲ್ ಸ್ಟಡಿ ಮಾಡೋಣ. ಇವತ್ತು ನಮ್ಮ ಅಜ್ಜಿ ಕೇಳ್ತಾರೆ, ಸೂರ್ಯ ಎಲ್ಲಿಗೆಪ್ಪ ಅಂತ. ಏನು ಹೇಳ್ತಾರೆ ಅದಕ್ಕೆ? ಯಾಕೆ ಕೇಳ್ತಾರೆ? ಸೂರ್ಯನಿಗಿರುವ ಮಹತ್ವವಾದ ಒಂದು ಪಕ್ಷ ನಮ್ಮ ಪ್ರಾಪಿತರಿಗೆ ಗೊತ್ತು, ನಮಗೆ ಗೊತ್ತಿರಬೇಕೆ? ನನ್ನ ಸೂರ್ಯ ಹೀಗೆ ಅಂತ ನಾನು ಕೆಲವರಿಗೆ ನೋಡಿ, ಈಗ ಐರ್ಲ್ಯಾಂಡಲ್ಲಿ ಎಜುಕೇಷನ್ ಮಾಡೋಕ್ಕೆ ಹೋಗಿದ್ರು. ಆಯಿತಾ? ಮೈ ಫ್ರೆಂಡ್ ಇಟ್ಕಂತ ಆ ಐರ್ಲ್ಯಾಂಡಲ್ಲಿ ಹೋದಾಗ ನಿಮಗೆ 1 year ಅಲ್ಲಿ ಇರಬೇಕಲ್ಲ, ಅದಾದಮೇಲೆ ಸ್ಕಿನ್ ಫುಲ್ಲು ಅವ್ರಿಗೆ ಡಿ ವಿಟಮಿನ್ನೇ ಇರಲಿಲ್ಲ. ಯಾಕೆ? ಸೂರ್ಯನ ಕಿರಣಗಳೇ ಬಿದ್ದಿಲ್ಲ ಅಂತ. ಸೊ ಸೂರ್ಯ ಆರ್ ಸನ್ ಈಗ ವೆರಿ ಪ್ರಾಮಿನೆಂಟ್ ಗ್ರಹ ನಮ್ಮ ಇಂಡಿಯಾಗಂಕನ ಮನುಕುಲಕ್ಕೆ ಮತ್ತು ಪ್ರಾಣಿ ಸಂಕುಲಕ್ಕೆ ಆ್ಯಂಡ್ ಪಕ್ಷಿ ಸಂಕುಲಕ್ಕೆ, ಗಿಡ ಸಂಕುಲಕ್ಕೆ. ಆ್ಯಂಡ್ ನೋಡಿ, ಈಗ ಸಿಗ್ನಿಫಿಕೆನ್ಸ್, you know, this is all the significance which is common for all the renewable and non-renewable sources. Only thing the matter is cut the emission, give the employment, give sustainability, give natural resources, give anthropological factors in concern of the adiabatic exchange. ಹೌದಾ? ಈಗ ನೆಕ್ಸ್ಟ್ ನೋಡಿ, ಐಕಾನಿಕ್ ಪರ್ಸನಾಲಿಟಿ. ನೋಡಿ, ಎವ್ರಿ ಸೆಗ್ಮೆಂಟ್, ಎವ್ರಿ ಟಾಪಿಕ್, ಐಕಾನಿಕ್ ಪರ್ಸನಾಲಿಟಿಯ ಕಾಂಟ್ರಿಬ್ಯೂಷನನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಯು ನೋ ವಾಟ್? ದ ಫಾರ್ಮರ್ ಪ್ರೆಸಿಡೆಂಟ್ ಆ್ಯಂಡ್ ಫಾರ್ಮರ್ ಸೈಂಟಿಸ್ಟ್ ಆ್ಯಂಡ್ ದ ರಿನೌನ್ಡ್ ಸೈಂಟಿಸ್ಟ್ ಡಾಕ್ಟರ್ APJ Abdul Kalam, ದ ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಅಲ್ಲ, advocate the solar energy in a rural electrification, promoted the rural energy. ಏನು ಅರ್ಬನಿಗೆ ಮಾತ್ರ ಎಲೆಕ್ಟ್ರಿಸಿಟಿ ಬೇಕಾ, ರೂರಲ್ಲಿಗೆ ಬೇಡ ಅಂತ ಕೇಳುಗ? ಅಲ್ಲಲ್ಲ, electricity for everybody, right? Electricity for everybody. He emphasized that. Dr. R.A. Mashelkar, it is a very unique name. You probably may not knowing it, but his scientific research on the solar power is massive. ಈಗ ನನಗೆ ಹೇಳಿ, ವಿಚ್ ನೇಷನ್ is the highest solar energy sector? Highest? China.
ಏನು ಸರ್ ಹೀಗೆ ಅಂತಿದ್ದೀರಾ, ಈಕೋಟೋರಿಯಿಂದ ಮೇನಿಗೆ ಅಲ್ಲ, ಕೋಲ್ಡ್ ಕಂಟ್ರಿನೂ ಇದೆ ಅಲ್ಲ. ಸೌತ್ ಚೈನಾ ಸ್ವಲ್ಪ ವಾಮ್ ಇದೆ, ಕೋಲ್ಡ್ ಚೈನಾ ಸ್ವಲ್ಪ ಕೋಲ್ಡ್ ಇದೆ, ದಟ್ಸ್ ಆಲ್. ಗೊತ್ತಾಯ್ತಾ? ಸೊ ಪ್ರಪಗೇಷನ್ ನೋಡಬೇಕು. ಆ್ಯಂಡ್ ಡಾಕ್ಟರ್ ವಿಜಯ್ ಕರ್ಪೂರ್ ಪಿ ವಿ ಅಂತಂದ್ರೇನು ಫೋಟೋ ವೋಲ್ಟೇಜ್ ಅಂತ. ಆ್ಯಂಡ್ ರಿಸರ್ಚ್ ಆ್ಯಂಡ್ ರೂಫ್ ಟಾಪ್ ಸೋಲಾರ್ ಅಂದರೆ ಏನು, ನಿಮಗೆ ಸೋಲಾರ್ ರೂಫ್ ಟಾಪನ್ನು ಇಲ್ಲೇ ನೋಡ್ಬೋದು. ಮೈ ಫ್ರೆಂಡ್ ಹೌಗಿಗೆ ದೇರ್ನೋ ಅಲ್ಲಿ ಮೇಲ್ಗಡೆ ನೀವು ಅಂಚು ನೋಡಿದ್ರೆ ಮನೆ ಮೇಲ್ಗಡೆ ಸೋಲಾರ್ ಹೀಗೆ ಹಾಕಿರ್ತಾರಲ್ಲ, 6-7 ಪ್ಯಾನಲ್ ಹಾಕಿರ್ತಾರೆ. ಅಲ್ಲೇನಂದರೆ ಹರ್ಗಡ್ಕ ವಿದ್ಯುತ್ ಅಂಕ ಅಂದರೆ ಏನಂದರೆ ಆ ಸೋಲಾರ್ ಎನರ್ಜಿಯಿಂದ ಅದು ಕಮ್ಯುನಿಕೇಟ್ ಮಾಡ್ತದೆ, ಕಂಬಷನ್ ಮಾಡ್ತದೆ, ಅಲ್ಲಿಂದ ಗೌರ್ಮೆಂಟಿಗೆ ಸಪ್ಲೈ ಮಾಡ್ತದೆ. ಆ್ಯಂಡ್ ಇವ್ರಿಗೆ ಎಲೆಕ್ಟ್ರಿಸಿಟಿ ಬಿಲ್ ಬರೋದಿಲ್ಲ. ಇದನ್ನು ಯೂಸ್ ಮಾಡ್ತಾರೆ, ಎಕ್ಕೆಕ್ಕನ್ನು ಗೌರ್ಮೆಂಟಿಗೆ ಕೊಡ್ತಾರೆ. ಇದಕ್ಕೆ ಇಂಡಿವಿಜುವಲ್ ಪಾರ್ಟ್ನರ್ಶಿಪ್, ಜೊತೆಗೆ ಸೋಲಾರ್ ರೂಫ್ ಟಾಪ್ ಯೋಜನಾ ಅಂತ. ಕರೆಕ್ಟ್? ಆ್ಯಂಡ್ ನೋಡಿ, ಎಷ್ಟು ಜನ ಗೊತ್ತು ಸೋಲಾರ್ ರೂಫ್ ಟಾಪ್ ಯೋಜನಾ? ರೂಫ್ ಟಾಪ್ ಈಗ ಹೇಳಿದ್ನಲ್ಲ, ಯು ನೋ ದಟ್. ಆ್ಯಂಡ್ ನೋಡಿ, ಈಗ ಸೋಲಾರ್ ಕೆಪಾಸಿಟಿ ಬಗ್ಗೆ ಮಾತಾಡುವ ಸ್ಟ್ಯಾಟಿಸ್ಟಿಕಲಿ. ನೋಡಿ, ಟೋಟಲ್ ರಿನ್ಯೂವಬಲ್ ಎನರ್ಜಿ ಅಂದರೆ ವಿಂಡ್, ಟರ್ಮಲ್, ಹೈಡ್ರೋ, ಸೋಲಾರ್, ಬಯೋಮಾಸ್ ಎವ್ರಿಥಿಂಗ್ ಸೇರಿ 192 ಗಿಗಾವ್ಯಾಟ್ಸ್ ಆಯಿತು. ಕರೆಕ್ಟ್? 192 ಗಿಗಾವ್ಯಾಟ್ಸಲ್ಲಿ ಸೋಲಾರ್ ಕೆಪಾಸಿಟಿ 85 ಇದೆ, ವಿಚ್ ಇಸ್ ದ ಹೈಯೆಸ್ಟ್. ಬೇರೆ ಎಲ್ಲ ಎಷ್ಟಿದೆ? 45, 12, 5 ಇದೆ. ದಿಸ್ ಇಸ್ ದ ಹೈಯೆಸ್ಟ್. ದಟ್ ಇಸ್ ವೈ ಸೋಲಾರ್ ಎನರ್ಜಿ ಇಸ್ ದ ಸೋಲ್ ಆಫ್ ದಿ ಲೈವ್ಲಿಹುಡ್ ಅಂತ. ಅದಕ್ಕೆ ಆಯ್ತಾ? ಇದು ಗಿಗಾವ್ಯಾಟ್ ಅಂದರೆ ಮೆಗಾವ್ಯಾಟ್ಗಿಂತ ಜಾಸ್ತಿ, ಕಿಲೋವ್ಯಾಟ್ಗಿಂತ ಮೆಗಾವ್ಯಾಟ್ ಜಾಸ್ತಿ, ಮೆಗಾವ್ಯಾಟ್ಗಿಂತ ಗಿಗಾವ್ಯಾಟ್ ಜಾಸ್ತಿ. ಓಕೆ? ಆ್ಯಂಡ್ ಸೋಲಾರ್ ಪೊಟೆನ್ಷಿಯಲ್ 748 ಗಿಗಾವ್ಯಾಟಿಗೆಲ್ಲ ಏನು ಕಾರ್ ಅದು? ಹಾಕ್ಬೇಡ ಸ್ವಲ್ಪ. ಸೋಲಾರ್ ಪೊಟೆನ್ಷಿಯಲ್ 748 ಗಿಗಾವ್ಯಾಟಿಗೆ ಯಾಕೆ? ನೋಡಿ, ಸೋಲಾರ್ ಎನರ್ಜಿ ಕೆಪಾಸಿಟಿ 85 ಗಿಗಾವ್ಯಾಟ್ ಇರ್ಬೋದು ಪ್ರೆಸೆಂಟ್ಲಿ ನಾವು ಯುಟಿಲಿಟಿ ಮಾಡ್ತಾ ಇರೋದು. ಬಟ್ ನಮಗೆ ಅದನ್ನು ರಿಸೀವ್ ಮಾಡ್ಕೊಳ್ಬೋದಾದಂತಹ ಶಕ್ತಿ ಇಂಡಿಯಾಗೆ ಎಷ್ಟಿಗೆ ಅಂದರೆ 748 ಗಿಗಾವ್ಯಾಟ್ ಅಷ್ಟಿಗೆ. ಯಾಕೆ ಸರ್ ಹಂಗಾದರೆ 748ಲ್ಲಿ 85ಲ್ಲಿ ಮಾಡ್ಬೋದಲ್ಲ ಸರ್ ಅಂತಂದರೆ ಟೆಕ್ನಾಲಜಿ ಡ್ರಿವನ್ ಇನ್ನೋವೇಷನಲ್ಲಿದೆ. ವೆನ್ there is technology, there is growth. When there is growth, there is GDP. When the GDP occurs, when the social concern is matching and significant factor of the population increases. Correct? ಹೌದಾ? ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್, ದಿಸ್ ಇಸ್ ಅಜೆಂಡಾ. ಆ್ಯಂಡ್ 2030 ಟಾರ್ಗೆಟ್ ಪ್ರಕಾರ 280 ಗಿಗಾವ್ಯಾಟ್ ಸೋಲಾರ್ ಔಟ್ ಆಫ್ 500 ಗಿಗಾವ್ಯಾಟ್ ಆ್ಯಂಡ್ ನಾನ್ ಫೋಗಿನ್ ಫ್ಯೂಯಲ್ ಅಂತಿದೆ. ಇದು ಲಾಟ್ ಆಫ್ ನಾಯ್ಸು ಹಾಕ್ಬೋದ? ಹಾಂ, ಅಂದರೆ ಪಾಠ ಮಾಡೋಕ್ಕೆ ಡಿಸ್ಟರ್ಬ್ ಆಗ್ತಿದೆ ಅಂತ. 2030 ಟಾರ್ಗೆಟ್ ಪ್ರಕಾರ ಔಟ್ ಆಫ್ 500 ಗಿಗಾವ್ಯಾಟ್ ಆ್ಯಂಡ್ ನಾನ್ ಫೋಗಿನ್ ಫ್ಯೂಯಲ್ಸ್, ರಿನ್ಯೂವಬಲ್ ಎನರ್ಜಿಯಿಂದಲೂ ಫಾಗಿನ್ ಫ್ಯೂಯಲ್ಸಿಗೆ, ನಾನ್ ರಿನ್ಯೂವಬಲ್ ಎನರ್ಜಿಯಿಂದಲೂ ಫಾಗಿನ್ ಫ್ಯೂಯಲ್ಸಿಗೆ ಇಲ್ಲ ಅಂತ ನಾವು ಹೇಳೋದಿಲ್ಲ. ಕ್ಲೈಮೇಟ್ ಆ್ಯಕ್ಷನ್ ಆಗೇ ಆಗುತ್ತೆ. ಆದರೆ ಗುಡ್ ಥಿಂಗ್ ಏನಂದರೆ ನಾನು ಯುಟಿಲೈಸಿಂಗ್ 85 ಅದನ್ನು 400 ಮಾಡಬೇಕು ಅಥವಾ 500 ಗಿಗಾವ್ಯಾಟ್ ಮಾಡಬೇಕು ಅನ್ನೋದು ಚಾಲೆಂಜ್. ಈಗ ಟೆಕ್ನಾಲಜಿ ಬೇಕು. ಇದು ಎಲ್ಲ ಸೆಕ್ಟರಲ್ಲೂ ಹಾಗೆ ಇದೆ. ಕೆಪಾಸಿಟಿ ನಮ್ಮ ಹತ್ರ ಹ್ಯೂಜ್ ಇದೆ. ಈಗ ನೀವು ಐರ್ಲ್ಯಾಂಡಿಗೆ ಹೋಗಿ ಇಷ್ಟು ಕೆಪಾಸಿಟಿ ವ್ಯತ್ಯಾಸ ಮಾಡ್ತೀರಾ? ವೆದರ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಇಟ್? ನೋ, ಬಿಕಾಸ್ ಅಲ್ಲಿ ಸನ್ನೆ ಅಷ್ಟು ಬೀಳುಗೆ ಇಲ್ಲಲ್ಲ. ಫಾರಿನರ್ಸು ನಮ್ಮ ಕೋಸ್ಟಲ್ ರೀಜನ್ಸಿಗೆ ಬರ್ತಾರೆ. ಯಾಕೆ ಬರ್ತಾರೆ? ಡಿ ವಿಟಮಿನ್ ಇಲ್ಲ ಅಂತ ಬರ್ತಾರೆ. ಇಂಡಿಯಾಗೆ ಬರೋ ರೀಸನ್ ಮೇನ್ ಅದೇ. ಐ ಆಮ್ ನಾಟ್ ಸೇಯಿಂಗ್ ಮೇನ್ ಅದೇ ಅಂತ ಹೇಳೋಕ್ಕಾಗಲ್ಲ. ಇದರಿಗೆ ಕಲ್ಚರಲ್ ನೆಟ್ವರ್ಕ್ಸ್ ಆ್ಯಂಡ್ ಎಕನಾಮಿಕಲ್ ನೆಟ್ವರ್ಕ್ಸ್ ಆ್ಯಂಡ್ ಮೆನಿ ಥಿಂಗ್ಸ್ ಹ್ಯಾಪನ್, ಬಟ್ ಕ್ಲೈಮೆಟಾಲಜಿ ನೆಟ್ವರ್ಕ್ಸ್ ಆರ್ ಸೋ ಇಂಪಾರ್ಟೆಂಟ್. ವಿ ಆರ್ ಬೂನ್ ವಿತ್ ಜಿಯೋಗ್ರಫಿಕಲ್ ಸ್ಟ್ಯಾಂಡರ್ಡ್ಸ್. ಹೌದಾ? ಈಗ ನೋಡಿ, ರೂಫ್ ಟಾಪ್ ಸೋಲಾರ್ ಎನರ್ಜಿ ಅಂದರೆ ಈ ಮನೆಗಳಲ್ಲಿ ನಾನು ಐ ವಿಲ್ ಶೋ ವೈನ್ ಆಫ್ಟರ್ ದ ಕ್ಲಾಸ್. ಪ್ಲೀಸ್ ಕಮ್ ಟು ದಿಸ್ ಕಾರಿಡಾರ್. ಐ ಆಮ್ ಗೋಯಿಂಗ್ ಟು ಶೋ ದಟ್ ರೂಫ್ ಟಾಪ್. ಓಕೆ? 11 ಗಿಗಾವ್ಯಾಟ್ ಅಷ್ಟು ನಾವು ತೊಗೋಬೋದು. ಆ್ಯಂಡ್ ಇಟ್ ಈಸ್ ಶುಡ್ ಇನ್ಕ್ರೀಸ್ 40 ಗಿಗಾವ್ಯಾಟ್ ಅನ್ನೋದು ಟಾರ್ಗೆಟ್. ಕರೆಕ್ಟ್? PM ಸೂರ್ಯ ಘರ್ ಮುಫ್ತಿ ಬಿಜ್ಲಿ ಯೋಜನಾ 2024 ಅಂದರೆ ಹೋದ ವರ್ಷ 1 crore ಹೌದು ಅಂತ ಸೋಲರೈಸ್ ಆಗಿದ್ದಾರೆ.
ಈಗಿನ ರೂರಲ್ ಎಲೆಕ್ಟ್ರಿಫಿಕೇಷನ್ ಅಂತಾರೆ ಇದನ್ನು. ಅರ್ಬನ್ ಎಲೆಕ್ಟ್ರಿಫಿಕೇಷನ್ ರೂಫ್ ಟಾಪ್ ಸೋಲಾರ್. ಹಾಗಾದರೆ ವಿಲೇಜಿಗೆ ಮಾಡಬಾರ್ದ ಸರ್? ನೋ, ಮಾಡ್ಬೋದು. ಸ್ವಲ್ಪ ಎಕನಾಮಿ ಆಗುತ್ತೆ. ಈಗ ಏನಂದರೆ ಇನ್ಸ್ಟಾಲ್ಮೆಂಟಿಗೆ ಈಗ ಸೆಟಪ್ ಮಾಡಬೇಕು, ಈಗಿನ ಸೆಟಪ್ ಮಾಡಬೇಕು ಅಂದರೆ ಇನ್ಸ್ಟಾಲ್ಮೆಂಟ್ ಆಗುತ್ತಾ, ಕಾಸ್ಟ್ ಆಗುತ್ತಾ? ದಟ್ ಕಾಸ್ಟ್ ಶುಡ್ ಬೇರಲ್ಲ. ಬಟ್ ಇದಕ್ಕೆ ಒನ್ ಟೈಮ್ ಅಜೆಂಡಾ, ನಾಟ್ ದ್ಯಾಟ್, ಇಟ್ ಈಸ್ ಒನ್ ಟೈಮ್ ಅಜೆಂಡಾ, ಬಟ್ ಕಾಸ್ಟ್ ಬೇಕಲ್ಲ. ದಟ್ ಈಸ್ ದ ಸಿಗ್ನಿಫಿಕೆಂಟ್. ಆ್ಯಂಡ್ ಎಂಪ್ಲಾಯ್ಮೆಂಟ್ ನೋಡಿ, ನಾನು ಹೇಳ್ದೆನ, ಎವ್ರಿ ಸೆಕ್ಟರ್ ಆಗಿರ್ಸೋನ್ ಎಂಪ್ಲಾಯ್ಮೆಂಟ್ 1.75 ಎಂಪ್ಲಾಯ್ಮೆಂಟ್ ಲ್ಯಾಕ್ ಆಗುತ್ತೆ 2023 ಏನಾಗಿದೆ. ಆ್ಯಂಡ್ ರಿಮೈನಿಂಗ್ 10 lakh by 2030 ಆಗುತ್ತೆ ಅಂತ ಹೇಳ್ತಾರೆ. ವೆದರ್ ಇಟ್ ಈಸ್ ನಾಟ್ ಎ ಗುಡ್ ಇನಿಷಿಯೇಟಿವ್ ಆನ್ ದಿಸ್ ರಿಗಾರ್ಡ್ ಆಫ್ ದ ಗೌರ್ಮೆಂಟ್, ರೈಟ್? ಈಗ ನೋಡಿ ಸರ್, ನೀವು ಕೋಲಾರ ಎನರ್ಜಿ ಬಗ್ಗೆ ಮಾತಾಡಿದ್ರಿ. ಎಣ್ಣೆಣ್ಣೆ ಸರ್, ಏನು ನಮ್ಮ ಇಂಡಿಯಾದಲ್ಲಿ ಯಾವ ಥರ ಇದೆ ಸರ್ ಎಣ್ಣೆಣ್ಣೆ? ಒಂದು, ಐ ಆಮ್ ಹ್ಯಾಪಿ ಟು ಸೇ ಆ್ಯಂಡ್ ಯು ಕ್ಯಾನ್ ರೈಟ್ ಇಟ್ ಇನ್ ದ ಇಂಟ್ರಡಕ್ಷನ್ ಆಲ್ಸೋ, ಕರ್ನಾಟಕ ಇನ್ ಪಾವಗಡ ಏನು ಬರ್ತದೆ? ತುಮಕೂರಲ್ಲಿ ಬರ್ತದೆ, ಕರೆಕ್ಟ್? ಕರ್ನಾಟಕ ಪಾವಗಡ ತುಮಕೂರು ಇದು ಹೈಯೆಸ್ಟ್, ಅಂದರೆ ಸೆಕೆಂಡ್ ಹೈಯೆಸ್ಟ್ ಸೋಲಾರ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುವ ಒಂದು ಕಾರ್ಯಕ್ರಮ. 2050 ಮೆಗಾವ್ಯಾಟ್ ಇಟ್ ಈಸ್ ಇನ್ ತುಮಕೂರು. ಆ್ಯಂಡ್ ವಿಚ್ ಇಸ್ ದ ಫಸ್ಟ್? ರಾಜಸ್ಥಾನ್. ಯಾಕೆ? ನಾನು ನಿಮಗೆ ಯಾವಾಗಲೂ ಹೇಳ್ತಿದ್ದೆ, ರಾಜಸ್ಥಾನ್ ಇಸ್ ದ ಡ್ರೈ ಲ್ಯಾಂಡ್ ಆ್ಯಂಡ್ ವೆರಿ ಹೀಟ್ ಲ್ಯಾಂಡ್. ಅಗ್ರೀಡ್? ಏನು ಬರುತ್ತೆ ರಾಜಸ್ಥಾನ? ಇಲ್ಲಿ ಬರುತ್ತೆ. ಹೌದಾ? ಭಾರತ ಹೀಗಿದೆ ಅಂದರೆ ರಾಜಸ್ಥಾನ ಇಲ್ಲಿ ಬರುತ್ತೆ, ಕರ್ನಾಟಕ ಇಲ್ಲಿ ಬರುತ್ತೆ, ಕರೆಕ್ಟ್? ಆ್ಯಂಡ್ ನೋಡಿ ಇಲ್ಲಿ ರಾಮಗುಡ್ಡ ಫ್ಲೋಟಿಂಗ್ ತೆಲಂಗಾಣ, ದಿಸ್ ಇಸ್ ದ ಫಸ್ಟ್ ಫ್ಲೋಟಿಂಗ್. ಇದು ನೋಡಿ, ಇಟ್ ಮೇ ಬಿ ಶ್ರೀಶೋರ್ ಅಂತ ಹೇಳ್ಬೋದು, ರಾಮಗುಡ್ಡ ಅಂತಂದರೆ ಈಗೂ ಹೇಳ್ಬೋದು. ಫ್ಲೋಟಿಂಗ್ ಈಸ್ ದ ಫಸ್ಟ್, ಬಟ್ 100 ಮೆಗಾವ್ಯಾಟ್ ಅಷ್ಟೇ ನಾವು ಯೂಸ್ ಮಾಡೋಕ್ಕಾಗೋದು. ದಿಸ್ ಈಸ್ ಇನ್ ತೆಲಂಗಾಣ, ತೆಲಂಗಾಣ. ಅದನ್ನೇ ರೀತಿ ಈಗ ಆಂಧ್ರ ಪ್ರದೇಶ. ಹೌದಾ? ಆ್ಯಂಡ್ ರೇವಾ ಎಂ ಪಿ ಅಂದ್ರೇನು? ಮಧ್ಯಪ್ರದೇಶ. ರೇವಾ ಅನ್ನೋದರಲ್ಲಿ 750 ಮೆಗಾವ್ಯಾಟ್ ಮಾಡ್ತಿದ್ದಾವೆ. ನಮ್ಮ ಇಂಡಿಯಾ ಒನ್ ಆಫ್ ದ ಬಿಗ್ಗೆಸ್ಟ್ ಬೂನ್ ಸೆಕ್ಟರ್ ಇನ್ ಟರ್ಮ್ಸ್ ಆಫ್ ದ ಸೋಲಾರ್, ಬಟ್ ಡಿಸ್ಪೈಟ್ we have to move ahead with the technology and innovation and we need research and development for this. ಹೌದಾ? ಯಾವಾಗ ಸಾಧ್ಯ? ಈಚ್ ಇಂಡಿವಿಜುವಾಲಿಟಿ ಕಾಂಟ್ರಿಬ್ಯೂಷನ್ ಇನ್ ಈಚ್ ಸೆಕ್ಟರ್ ಈಗ ಡಿಸ್ಟ್ರಿಬ್ಯೂಷನ್ನ. ಈಗ ನನ್ನ ಮನೆಗೆ ನಾನು ಸೋಲಾರ್ ರೂಫ್ ಟಾಪ್ ಹಾಕಬೇಕು ಅಂದರೆ ನನ್ನ ಮೈಂಡ್ ಸೆಟ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾತಾಡ್ತಾ ಇರುತ್ತೆ. ಬಟ್ ಅದರಿಂದ ಎನರ್ಜಿ ಸೆಕ್ಟರ್ ನನಗೂ ಲಾಭ ಇನ್ ದ ಫ್ಯೂಚರ್ 10 to 20 years. ಹೌದಾ? ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಎಷ್ಟು ಜನ ಗೊತ್ತು? ನಾನು ನಿಮ್ಮ ಮನೆಗೆ ಹಾಕಬೇಕು ಅಂತಂದರೆ ನಿಮಗೆ ಗೊತ್ತಿತ್ತಾ? ದಟ್ ಈಸ್ ದ ಚಾಲೆಂಜ್. ಅಫ್ಕೋರ್ಸ್ ಎವ್ರಿ ಚಾಲೆಂಜ್ ಹ್ಯಾಸ್ ಇಟ್ಸ್ ಓನ್ ಸೊಲ್ಯೂಷನ್. ದರ್ ಇಸ್ ನಥಿಂಗ್ ಸೊಲ್ಯೂಷನ್ ಇಲ್ಲ ಅನ್ನುವಂಥದ್ದು ಇನ್ವೇ ಇಲ್ಲ. ಭಗವದ್ಗೀತೆನೇ ಹೇಳಿದೆಯಲ್ಲ, ನಮ್ಮ ಸ್ಕೀಮ್ಸ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಯಾವ ರೀತಿ ಪ್ರೋಗ್ರೆಸ್ ಆಗಬೇಕು ಅನ್ನೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ವಿ ಕ್ಯಾನ್ ರೀಚ್ ಇಟ್. ಈವನ್ 750 ಗಿಗಾವ್ಯಾಟ್ಸ್, ಇವಾಗೇನು 85 ಗಿಗಾವ್ಯಾಟ್ಸಿಗೆ ಅದು 750 ಗಿಗಾವ್ಯಾಟ್ಸ್ ಆಗುತ್ತೆ. ಆದರೆ ನೆಕ್ಸ್ಟ್ ನೋಡಿ, ಚಾಲೆಂಜಸ್ ಏನು ಬರುತ್ತೆ? ಒಂದು ನಾನು ಹೇಳಿದೆ, ಒಂದು ಇನ್ವೆಸ್ಟ್ಮೆಂಟ್ ಬೇಕು ಅಂದರೆ ದುಡ್ಡು ಬೇಕು, ಫಂಡ್ ಬೇಕು. ಸೊ ಹೈಯೆಸ್ಟ್ ಇನಿಷಿಯಲ್ ಕಾಸ್ಟ್, ನಾಟ್ ಎ ಮೇಂಟೆನೆನ್ಸ್ ಕಾಸ್ಟ್. ಮೇಂಟೆನೆನ್ಸ್ ಕಾಸ್ಟ್ ಇದೆಯಾ? ಇನಿಷಿಯಲ್ ಕಾಸ್ಟ್ ಇಲ್ವಾ? ದಟ್ ಈಸ್ ದ ರೀಸನ್. ಆ್ಯಂಡ್ ಇಂಟರ್ಮಿಲಿಟರಿ ಇಶ್ಯೂ ನೋಡಿ, ನಾನು ಮಾಡಿಕೊಡ್ತೀನಿ ಅಂತ ಕೋಆಪ್ರೇಟ್ ಬಾಡಿ ಬರುತ್ತೆ. ಆ್ಯಂಡ್ ಮನಿ ವಿಲ್ ಕಿಲ್. ಗೌರ್ಮೆಂಟಲ್ಲಿ ಸಬ್ಸಿಡೀಸ್ ಬರುತ್ತೆ. ಈಗ ಸೋಲಾರ್ ರೂಫ್ ಟಾಪ್ ನೀವು ನಾಳೆ ಯು ಕ್ಯಾನ್ ಆಸ್ಕ್ ಟು ವಿನಯ್ ಸರ್ ಅನ್ಕೋ, ಅವ್ರ ಮನೆ ಕೂಡ ನಾನು ಅವ್ರ ಮನೆಯೇ ತೋರಿಸೋದು. ಸೋಲಾರ್ ರೂಫ್ ಟಾಪ್ ಇವಾಗ ತೋರಿಸೋದು ಅವ್ರ ಮನೆಯೇ. ಅವ್ರಿಗೆ ಕೇಳಿ ಹೌ ಇಟ್ ಈಸ್ ಬೆನಿಫಿಟ್ ಅಂತ ಕೇಳಿ, ಯು ಕ್ಯಾನ್ ಆಸ್ಕ್ ಎನಿ ಟೈಮ್ ಫಾರ್ ಹಿಮ್. ಪ್ರಾಕ್ಟಿಕಲ್ ಐಡೆಂಟಿಟಿ ಆ್ಯಂಡ್ ಲ್ಯಾಂಡ್ ಅಕ್ವಿಜಿಷನ್ ಪ್ರಾಬ್ಲಮ್ಮಾ? ಈಗ ಬರೀ ಮನೆಗಳಲ್ಲಿ ಮಾತ್ರ ಇಲ್ಲ ಸರ್ ಸೋಲಾರು. ಅಂದರೆ ನನ್ನ ಹತ್ರ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅಂದ್ಕೊಳ್ಳಿ, 2 acres ಇದೆ. ಸೂರ್ಯನ ಪ್ರತಿಬಿಂಬ ತುಂಬ ಚೆನ್ನಾಗಿ ಬರುತ್ತೆ. ಅಫ್ಕೋರ್ಸ್ ಕೋಸ್ಟಲ್ ಅಲ್ಲ, ಬಿಕಾಸ್ ಮಳೆ ಇದೆ. ಅಗರ್ಗ್ಯಾನ್ ಕೋಸ್ಟಲ್ ತುಮಕೂರು ಅಲ್ಲಿ ಹೇಳ್ತಾ ಇರೋದು. ನಾನು 2 ಎಕರೆಯಲ್ಲಿ ಸೋಲಾರ್ ರೂಫ್ ಟಾಪ್ ಹಾಕಿದ್ದೀನಿ. ಗೌರ್ಮೆಂಟಿಗೆ ಅದನ್ನು ಎಷ್ಟೋ ಗಿಗಾವ್ಯಾಟ್ ಕೊಡ್ತೀನಿ. ದಟ್ಸ್ ಆಲ್ಸೋ ಎ ಬಿಸ್ನೆಸ್. ಬಟ್ ಲ್ಯಾಂಡ್ ಕೊಡ್ತಾರ? ಪ್ರಾಪರ್ಟಿ ಡೀಲಿಂಗ್ಸ್ ಅಷ್ಟು ಈಸಿಯಾಗಿ ಸಾಲ್ವ್ ಆಗುತ್ತಾ? ಆಗಲ್ಲ. ಇದು ಟ್ರಾನ್ಸ್ಮಿಷನ್ ಆ್ಯಂಡ್ ಕನ್ಸ್ಟ್ರೆಂಟ್ ಮತ್ತು ಡೊಮ್ಯಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಡಿಪೆಂಡೆನ್ಸ್ ಅಂತಾರೆ. ನೋಡಿ, ಮೇಕ್ ಇನ್ ಇಂಡಿಯಾ ಅನ್ನುವ ಸ್ಕೀಮ್ 2015 ಬಂದಿತ್ತು. ಮೇಕ್ ಇನ್ ಇಂಡಿಯಾ ಈಗ ಆನ್ ದ ಎನರ್ಜಿ ಸೆಕ್ಟರ್ ಅನ್ಕೋ, ಮಲ್ಟಿ ಲ್ಯಾಟ್ರಲ್ ಸಿಸ್ಟಮ್. ಹೌದಾ?
ನಮ್ಮ ಇಂಡಿಜಿನಿಯಸ್ ಆಗಬೇಕು ಅನ್ನೋದಕ್ಕೆ ನಾವು ಹೋರಾಡ್ತಾ ಇದ್ದೀವಿ. ಈಗ ಎಕ್ವಿಪ್ಮೆಂಟ್ ಬೇಡವಾ? ಒಂದು ಸೋಲಾರ್ ಪ್ಯಾನಲ್ ಮಾಡಬೇಕಾದ್ರೆ ಎಕ್ವಿಪ್ಮೆಂಟ್ ಬೇಕು. ವಿ ಬಾರೋಡ್ ಫ್ರಮ್ ದಿ ಜಪಾನ್, ವಿ ಬಾರೋಡ್ ಫ್ರಮ್ ದಿ ಇಂಡಿಯಾ, ಬಟ್ ದ ಸೇಮ್ ಎಕ್ವಿಪ್ಮೆಂಟ್ ವಿ ಹ್ಯಾವ್ ಟು ಮ್ಯಾನುಫ್ಯಾಕ್ಚರ್ ವಿದಿನ್ ಅವರ್ ನೇಷನ್. ದಟ್ಸ್ ಎ ಸಿಗ್ನಿಫಿಕೆಂಟ್ ರೋಲ್. ಆ್ಯಂಡ್ ದರ್ ಇಸ್ ಎ ಚಾಲೆಂಜ್ not only for the technological material aspect, this is also for the innovation aspect. Agreed? And ಫೈನಾನ್ಷಿಯಲ್ ಸ್ಟ್ರೆಸ್ ಇದ್ದೇ ಇರುತ್ತೆ. ಡಿಪಾರ್ಟ್ಮೆಂಟು ಹೋದ 2 years ಬ್ಯಾಕ್ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡಿಗೆ ಒಂದು ಅಪಿನೆಟ್ ಅಥಾರಿಟಿ ಒಂದು ನೋಟಿಸ್ ಕೊಟ್ಟಿತ್ತು ಎಷ್ಟೋ ಬಿಲ್ ಪಾವತಿ ಮಾಡಬೇಕು ಅಂತ. ಫಂಡ್ ಇಲ್ವಾ? ಹಾಗಾದರೆ ಗೌರ್ಮೆಂಟಲ್ಲಿ ಫಂಡ್ ಇಲ್ವಾ? ಫಂಡಿಗೆ ಸಪ್ಲೈ ಚೈನ್ ಎಲ್ಲಿ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಗ್ರೀಡ್? ಯು ನೋ ದ ಕರಪ್ಷನ್, ಯು ನೋ ದ ನಾನ್ ಟ್ರಾನ್ಸ್ಪರೆನ್ಸಿ, ಯು ನೋ ದ ನಾನ್ ಅಕೌಂಟಬಿಲಿಟಿ. ದಿಸ್ ಇಸ್ ದ ರೀಸನ್. ರೀಸೈಕಲಿಂಗ್ ಆಫ್ ದ ಇ ವೇಸ್ಟ್ ಅಂದರೆ ಏನು? ಸೋಲಾರ್ ಏನು? ಇ ವೇಸ್ಟ್ ಅಲ್ವಾ? 20 years ನಿಮಗೆ ಯೂಸ್ ಮಾಡ್ತೀರಾ. ಯಾವುದಾದ್ರೂ ಒಂದು ಪ್ರಾಜೆಕ್ಟು ಅಕ್ಸೆಪ್ಟ್ ನ್ಯಾಚುರಲ್ ರಿಸೋರ್ಸಸ್ ಬಿಟ್ಟು ಅದನ್ನು ಡಿಮಿನಿಷ್ ಆಗೋದೇ ಇಲ್ವಾ? ಹಾಗೇ ಆಗುತ್ತಲ್ಲ. ಏನೋ ಒಂದು ರಿಪೇರ್ ವರ್ಕ್ ಬರುತ್ತಲ್ಲ, ಅದಕ್ಕೆ ವೇಸ್ಟ್. ಅದನ್ನು ರೀಸೈಕಲ್ ಹೆಂಗೆ ಮಾಡ್ತೀರಾ? ದಟ್ಸ್ ಎ ಚಾಲೆಂಜ್. ಆ್ಯಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್, ಯು ನೋ ಬೆಟರ್ ದ್ಯಾನ್ ಮೀ. ಕಾರ್ಬನ್ ಫುಟ್ ಪ್ರಿಂಟ್, ಎನಿಥಿಂಗ್ ವಿಚ್ ಇಸ್ ಹ್ಯಾಪನ್. ಈ ವೇಸ್ಟ್ ಎಷ್ಟು ಪರ್ಸೆಂಟಿಗೆ? 18% ಇದೆ. ಅದನ್ನು ನೀವು ಇಟ್ಸ್ ಆಲ್ಸೋ ಕಾಲ್ಡ್ ಆ್ಯಸ್ ಕ್ಲೋಸ್ಡ್ ಎಕಾನಮಿ. ಕ್ಲೋಸ್ಡ್ ಎಕಾನಮಿ ಅಂದ್ರೇನು? ಈಗ ನಿಮ್ಮ ಹತ್ರ 100 ರೂಪಾಯಿಗೆ ಅಥವಾ 100 ರೂಪಾಯಿ ಬೇಡ, ಆ ಫೈಲಿಗೆ ಅಲ್ಲ, ಈ ಫೈಲ್ನ ನಿಮಗೆ ಬೇಡ ಅಂತ ನೀವು ಬಿಸಾಕ್ತೀರ. ದ ಸೇಮ್ ಫೈಲ್ ಯು ಆರ್ ಗೋಯಿಂಗ್ ಟು ಟೇಕ್ ಇಟ್. ಆ ಫೈಲನ್ನು ನೀವು ಇನ್ನೊಂದು ಆಕೃತಿ ಮಾಡ್ತೀರಾ, ಆಕೃತಿ ಅಥವಾ ಆರ್ಟ್ ಏನಾದರೂ ಮಾಡ್ತೀರಾ. ಯು ಆರ್ ಸೇಲಿಂಗ್ ಇಟ್ ಫಾರ್ 200 rupees. ನಾನು ಬೈ ಮಾಡ್ತೀನಿ, ಅದನ್ನು ನಾನು ಇನ್ನೊಂದು ಆಕೃತಿ ಮಾಡ್ತೀನಿ, ನನ್ನ ಇಷ್ಟ. ನಾನು ಅದನ್ನು ಅವ್ರಿಗೆ ಸೇಲ್ ಮಾಡ್ತೀನಿ, ಅವ್ರು ಅದನ್ನು ತೊಗೋತಾರೆ 600 rupees. ಎಲ್ಲಾದರೂ ವೇಸ್ಟ್ ಆಯಿತಾ? ದಿಸ್ ಇಸ್ ದ ಕ್ಲೋಸ್ಡ್ ಎಕಾನಮಿ. ಇದನ್ನು ತರಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಚಾಲೆಂಜಸ್ ಇರೋದು ಎಲೆಕ್ಟ್ರಿಸಿಟಿಲಿ. ಆದರೆ ನಮಗೆ ಬೇಕಾಗಿರೋದು ಎಲೆಕ್ಟ್ರಿಸಿಟಿ. ವಾಟ್ ಈಸ್ ಅಬ್ಜೆಕ್ಟಿವ್? ಹೌದಾ? ನೆಕ್ಸ್ಟ್ ನೋಡಿ, ಬೆಸ್ಟ್ ಗ್ಲೋಬಲ್ ಪ್ರಾಕ್ಟೀಸ್ ಇನ್ ದ ಚೈನಾ. ವಿ ಆರ್ ವೆರಿ ಪಾಪ್ಯುಲಸ್ ನೇಷನ್. We are very much written constitution in the democratic principle, but action on the complete large scale of the China ಏನಿಗೆ not negotiable. It is commandable. We have to accept it. We have to do our delegations. ಅದನ್ನೇ ಕಾಪ್ ಸಮಿಕ್ ಬಾಕುವಲ್ಲಿ ಅಜರಿಸ್ತಾನಲ್ಲಿ ಕಾಪ್ ಸಮಿಕ್ 29 ಏನಾಯಿತು ಅದನ್ನೇ ಎಂಫಸಿಸ್ ಮಾಡಿದ್ದಾರೆ. ದಿಸ್ ಇಸ್ ವಾಟ್ ಎಂಫಸಿಸ್, ಸೇಮ್ ವರ್ಡ್ ಎಂಫಸಿಸ್. ಆ್ಯಂಡ್ ನೋಡಿ, ಈಗ ರೆಕಮೆಂಡೇಷನ್ ಫ್ರಮ್ ನೀತಿ ಆಯೋಗ ಆ್ಯಂಡ್ ಸೆಕೆಂಡ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ ಈಸ್ ಮ್ಯಾಂಡೇಟ್ರಿ. ಸೆಕೆಂಡ್ ಅಡ್ಮಿನಿಸ್ಟ್ರೇಷನ್ ರಿಪೋರ್ಟ್ ಈಸ್ ಓನ್ಲಿ ಕನ್ಸರ್ನ್ ಆನ್ ದ ಅಡ್ಮಿನಿಸ್ಟ್ರೇಷನ್ ಪ್ರೋಟೋಕಾಲ್ ಆ್ಯಂಡ್ ಹೌ ಟು ಮೇಂಟೈನ್ ದ ಪ್ರೋಟೋಕಾಲ್. ಬಟ್ ನೀತಿ ಆಯೋಗ ಈಸ್ ದ ಥಿಂಕ್ ಟ್ಯಾಂಕ್ ಕಮಿಟಿ ಆಫ್ 2017, ರೈಟ್? ಪ್ಲಾನಿಂಗ್ ಕಮಿಷನ್ ಈಗಿಗೂ ಅವರೇನು ಹೇಳ್ತಾರೆ, ಆಕ್ಸಿಲರೇಟ್ ಸೋಲಾರ್ ಕೆಪಾಸಿಟಿ ಅಂದರೆ ಏನು? ಈಗ 85 GW ಮಾಡೋದನ್ನ 750ಗೆ ತರುವಲ್ಲಿ ಏನು ಮಾಡಬೇಕು ಯೋಚನೆ ಮಾಡಿ. ಎರಡನೇದು, ಪ್ರಮೋಟ್ ದ ರೂಫ್ ಟಾಪ್ ಆ್ಯಂಡ್ ಡಿಸೆಂಟ್ರಲೈಸ್ಡ್ ಸೋಲಾರ್. ನೋಡಿ, ವಾಟ್ ಯು ಮೀನ್ ಬೈ ಡಿಸೆಂಟ್ರಲೈಸ್ಡ್? ನಾನಿರುವ ಜಾಗದಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಸೋಲಾರ್ ಎನರ್ಜಿಯನ್ನು ರಿಸೀವ್ ಮಾಡಿಕೊಳ್ಳಿಕ್ಕೆ ಏನು ಮಾಡ್ಬೋದು ಮಾಡಿ, ಅಷ್ಟೇ ಇರೋದಿಲ್ಲ. ಅರ್ಥ ಆಯ್ತಾ? ಆ್ಯಂಡ್ ಸ್ಟ್ರೆಂಥನ್ ದ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್. ಸಬ್ಸಿಡೀಸ್ ಕೊಡಿ, ಲೈಸೆನ್ಸ್ ಈಗ ಡೂಯಿಂಗ್ ಬಿಸ್ನೆಸ್ ಮಾಡಿ, ಆಮೇಲೆ ಗಿವ್ ಮಿ ದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಿ, ಒಂದು ಮೆಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಿ. ದಟ್ಸ್ ಎ ಪ್ರಪೋರ್ಷನಲ್. ಕರೆಕ್ಟ್? ವೆನ್ ದರ್ ಇಸ್ ಎ ಪ್ರಪೋರ್ಷನಲ್, ದರ್ ಇಸ್ ಎ ವೇ, ದೆನ್ ದರ್ ಇಸ್ ಎನ್ ಆಬ್ಜೆಕ್ಟಿವ್. ಕರೆಕ್ಟ್? ಸೊ ಸೋಲಾರ್ ಪಾರ್ಕ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ ಅಂದ್ರೇನು? ಯು ನೋ ಅಗ್ರಿಕಲ್ಚರ್ ಲ್ಯಾಂಡ್. ದಿಸ್ ಇಸ್ ಎನ್ ಅಗ್ರಿಕಲ್ಚರ್ ಲ್ಯಾಂಡ್. ನಾನು ಇಲ್ಲೆಲ್ಲ ಪ್ಯಾನಲ್ಸ್ ಇರ್ತೀನಿ. ನಾನು ಓನರ್ ಆಫ್ ದ ಲ್ಯಾಂಡ್ ಆ್ಯಂಡ್ ಐ ವಿಲ್ ಗಿವ್ ಟು ಗೌರ್ಮೆಂಟ್ ಫಾರ್ ಎ ಲೀಸ್ ಫಾರ್ ಎ 10 years. ಯಾರಾದರೂ ಒಪ್ಕೋತಾರೆ ಫಾರ್ಮರ್ಸ್ ಇದನ್ನು? ಪ್ರಾಬ್ಲಮ್ ಇರೋದು ಇಲ್ಲಿ. ಅದೇ 10 years ಶ್ರೀಗಂಧ ಮರ ಬೆಳೆದ್ರೆ ನಾನು ಎಕಾನಮಿ ಸ್ಟ್ರಾಂಗ್ ಆಗ್ತೀನಿ, ಒಳ್ಳೆ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತೀನಿ ಅನ್ನುವಂಥದ್ದೇ ಇದು. ಗೋಡಂಬಿ ಆ ಥರದ್ದೆಲ್ಲ ಬೆಳೆದ್ರೆ ದೀಸ್ ಐಡಿಯಾಲಜಿ ಶುಡ್ ಚಾಲೆಂಜ್.
ಯಾವಾಗಿಗೂ ವರ್ಕ್ ಆಗುತ್ತೆ? ಡ್ರೈ ಲ್ಯಾಂಡ್ ಇದ್ದಾಗ, ಹೌದಾ? ಅಥವಾ ನೀರೇ ಇಲ್ಲದ ಅಂದಾಗ ಈಗ ವರ್ಕ್ ಆಗುತ್ತೆ. ದಿಸ್ ವಿಲ್ ಬಿ ಬೂನ್. ನೋಡಿ, ಎಕಾನಮಿ ಹೆಂಗೆ ಬೇಕಾದರೂ ಮಾಡ್ಬೋದು. ಚಾಲೆಂಜಸ್ ಇದು ಮಾತ್ರಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಇಲ್ಲ ಅನ್ನುವಂಥದ್ದು ಏನಿಲ್ಲ. ಯು ಕ್ಯಾನ್ ಡೂ ಇಟ್ ಇನ್ ಎ ಇಮೆನ್ಸ್ ವೇ, ಬಟ್ ಓನ್ಲಿ ದ ಥಿಂಕ್ ವೇ ಇರಬೇಕು. ಅದು ಹೇಳ್ತಾರೆ ನೋಡಿ. ನೆಕ್ಸ್ಟು, Honorable Prime Minister Narendra Modi sir emphasized India is the world renewable energy capital and solar power is central to this mission. ಅಂದರೆ ಏನು? highest renewable energy source is solar energy of 85 gigawatts. ಹೌದಾ? ಸೊ ನಾವು ಅದನ್ನು ದುರುಪಯೋಗ ಮಾಡ್ಕೋಬಾರ್ದು, ಒಂದು ಮಿಷನ್ ಆಗಿ ಕನ್ವರ್ಟ್ ಮಾಡಿ ಇಂಡಿಯಾ ಇಸ್ ದ ಗ್ಲೋಬಲ್ ಲೀಡರ್ ಅಂತ ಕರಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಎಂಫಸೈಸ್ ಇಟ್. ಆ್ಯಂಡ್ the sun is the ultimate source of energy and must tap and the right technology with the villages and cities. ಇಲ್ಲಿ ಭಯಾಗಿಲ್ಲ. There is no village, there is no rural, there is no township. ಈಕ್ವಲ್ ಪ್ರಪೋರ್ಷನಲ್ಲಿ ಮಾಡಿ. ಅಗ್ರಿಕಲ್ಚರ್ ಲ್ಯಾಂಡ್ ಸಿಗುತ್ತೆ ರೂರಲಲ್ಲಿ, ಯು ಕ್ಯಾನ್ ಡೂ ಇಟ್ ಆನ್ ದ್ಯಾಟ್ ಮ್ಯಾಸಿವ್ ಸ್ಕೇಲ್. ಆ್ಯಂಡ್ ಇಲ್ಲಿ ಹರ್ಗರ್ಕ ರೂಫ್ ಟಾಪ್ ಮಾಡಿ ಅಂತ. ಹೌದಾ? ಎಕ್ಸಾಮಲ್ಲಿ ರೂಫ್ ಟಾಪ್ ಬಗ್ಗೆ ಕೇಳ್ಬೋದು, ಪ್ರಧಾನ ಮಂತ್ರಿ ಹರ್ಗರ್ಕ ಬಿಜಿನಿ ಕೇಳ್ಬೋದು, ಸೋಲಾರ್ ಎನರ್ಜಿ ಬಗ್ಗೆ ಕೇಳ್ಬೋದು, ಕೆಪಾಸಿಟಿ ಬಗ್ಗೆ ಕೇಳ್ಬೋದು. ಎನಿಥಿಂಗ್ ವಿಚ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಈವನ್ ಸ್ಕೀಮ್ ಬಗ್ಗೆಯೂ ಕೇಳ್ಬೋದು. ಸೊ ಒಂದು ಕಾನ್ಸೆಪ್ಟನ್ನು ನೀವು ಎಷ್ಟು ಡೀಪಾಗಿ, ಒಂದೊಂದು ವರ್ಡು ನಾನು ಹೇಳಿದೆ, ಈಗ ಡೀಸೆಂಟ್ರಲೈಸ್ಡ್ ಒಂದೊಂದು ವರ್ಡು ಹೇಳಿದೆ, ಅಷ್ಟು ಡೀಪಾಗಿ ನೀವು ಹೋಗಬೇಕು. ಇಟ್ ಈಸ್ ನಾಟ್, ಇಟ್ಸ್ ಎ ಕ್ರೇಜಿ ಥಿಂಗ್. ಎಜುಕೇಷನ್ ಇಸ್ ಅ ಕ್ರೇಜಿ ಥಿಂಗ್, ರೈಟ್? You have to do that, that's all. Next ನೋಡಿ, why I have given the Pavagada Solar Park ಅಂದರೆ I belong to Karnataka. So we are the second highest, 2050 gigawatts. Karnataka is situated, Pavagada is situated in Tumukuru, and the area covered 13,000 acres ಅಲ್ಲಿ ಮಾಡಿರೋದು. 1 ಎಕರೆ 2 ಎಕರೆ ಅಲ್ಲ, 13,000 acres. ಅರ್ಥ ಆಗ್ತಿದೆಯಾ? ಆ್ಯಂಡ್ ಕರ್ನಾಟಕ ಈಗ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಈಗೂ ಅದನ್ನು ನೋಡ್ಕೋತಾ ಇದೆ. ಆ್ಯಂಡ್ ಇಟ್ ಈಗ PPP ಮೋಡಲ್. ನಿಮಗೆ ಗೊತ್ತು, ವಿಜಯ್ ಕೇಳ್ಕಾರ್ ಕಮಿಟಿ ಎಂಫಸಿಸ್ ಆನ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದರೆ ವಿಜಯ್ ಕೇಳ್ಕಾರ್ ಕಮಿಟಿ ಸರ್ನ ಮರಿಲೇಬಾರ್ದು. ಯಾರನ್ನ ಮರಿಬಾರ್ದು? ಮರಿಬಾರ್ದು. ಬಿಕಾಸ್ ಲೆಗಸಿ ಮ್ಯಾನ್, ಗ್ರೇಟ್ ಮ್ಯಾನ್. ಆ್ಯಂಡ್ ಈ ಒಂದು ಇನಿಷಿಯೇಟಿವ್ ಟೆಕ್ನಾಲಜಿ ನೋಡಿ, ಇನ್ನೇನು ಬೇಕು? ಫಂಡ್. ಎನರ್ಜಿ ಸೆಕ್ಟರ್ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ಕ್ಲೈಮೇಟ್ ಚೇಂಜ್ ಆಗಬಾರ್ದು, ಮಿಟಿಗೇಷನ್ ಆಗಬೇಕು, ಎನರ್ಜಿ ಬೂಸ್ಟ್ ಆಗಬೇಕು, ಎಂಪ್ಲಾಯ್ಮೆಂಟ್ ತರಬೇಕು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತರಬೇಕು, ಆಮೇಲೆ PPP ಮಾಡೆಲ್ನ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ, ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ತರಬೇಕು ಅನ್ನುವಂಥದ್ದು ತಲೆಯಲ್ಲಿರಬೇಕು. ದಿಸ್ ಇಸ್ ದ ಕೀ ಫೀಚರ್. ನಾ ಹೇಳಿದಾಗ ಯಾವುದಾದ್ರೂ ಇಲ್ಲ ಅಂತಿದೆಯಾ? ಇದೆ. ಆ್ಯಂಡ್ ನೋಡಿ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಪ್ರಕಾರ ಇಂಡಿಯಾ ಎಷ್ಟನೇ ರ್ಯಾಂಕು? 176 ಔಟ್ ಆಫ್ 180. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಪ್ರಕಾರ 99 ಔಟ್ ಆಫ್ 167. ಸೊ ಈ ಪ್ರಕಾರ ನಾವು ಹೋದರೆ ಓನ್ಲಿ ಬಿಕಮ್ 50 ರ್ಯಾಂಕ್ ಅನಿಸುವಲ್ಲ. ನೋಡಿ, ರ್ಯಾಂಕ್ ನಂಬರ್ 1 ತೆಗೆದರೆ ನಮ್ಮ ಅಜೆಂಡಾ ಅಂತ. ಅದಕ್ಕೆ ಇವಾಗ ನಮ್ಮದು 3rd ಲಾರ್ಜೆಸ್ಟ್ ಆಗಬೇಕು ಅಂತ ಇರೋದು 4th ಲಾರ್ಜೆಸ್ಟ್ ಆಗಿದ್ದೀವಿ ಈಗ. ಅಗ್ರಿದಾರ್ ಈಗ ನೀವು ಹೇಳಿ, ಏನು ಸರ್ ಇನ್ನೊಂದು 3rd ಅಲ್ಲ ಸರ್, ಆರಾಮಾಗಿ ಆಗ್ಬೋದಲ್ಲ ಎಕನಾಮಿಕ್? ನೋವು. ಸೆಕೆಂಡ್ ಹೈಯೆಸ್ಟ್ ಎಷ್ಟಿಗೆ, 3rd ಹೈಯೆಸ್ಟ್ ಎಷ್ಟಿಗೆ? 19% ಆಫ್ ದ GDP ಇದೆ. ನಮ್ಮದು 7% ಆಫ್ ದ GDP ರೀಚ್ ಆಗಿರೋದು ಈಗ. ಆ್ಯಂಡ್ ವಿ ಆರ್ ಅಹೆಡ್. ಎಷ್ಟಿಗೆ ನಮ್ಮ ಗ್ಯಾಪು? ಸುಮಾರಿಗೆ. ಅದಕ್ಕೆ ವಿ ಆರ್ ಟ್ರೆಂಡಿಂಗ್ ಎನಫ್. ಬಟ್ ಇಟ್ಸ್ ಓಕೆ, ವಿದಿನ್ 15 years ವಿ ಆರ್ ಡೆವಲಪ್ಡ್ ಸೂನ್. ಆ್ಯಂಡ್ ಈಚ್ ಇಂಡಿವಿಜುವಲ್ ಹ್ಯಾಸ್ ಇಟ್ಸ್ ಓನ್ ಡೆಕೋರಮ್ ಟು ಸ್ಟಡಿ ಆನ್ ಇಟ್. ಈಗ ನೋಡಿ, ಹೈಬ್ರಿಡ್ ಸಿಸ್ಟಮ್ ಅಂದರೆ ಏನು? ನಿಮಗೆ ಸೋಲಾರ್ ಎನರ್ಜಿನೂ ಬರಬೇಕು, ಎಂಪ್ಲಾಯ್ಮೆಂಟು ಬರಬೇಕು, ಮ್ಯಾನುಫ್ಯಾಕ್ಚರ್ ಹಬ್ಬು ಆಗಬೇಕು, ಡಿಸೆಂಟ್ರಲೈಸ್ಡು ಆಗಬೇಕು. ದಿಸ್ ಇಸ್ ದ ಹೈಬ್ರಿಡ್ ಮೋಡ್. ಒಂದು ವಿಚಾರ ಇದೆ, ಯಾವುದಕ್ಕೆ ಆಗಲಿ, ಯಾವುದೇ ಕಾನ್ಸೆಪ್ಟ್ ಆಗಲಿ, ನೀವೊಂದು ಡಿಸಿಷನ್ ತೊಗೊಂಡ್ರೆ ದಟ್ ಡಿಸಿಷನ್ ಶುಡ್ ಬಿ ಬೆನಿಫಿಟ್ ಇನ್ 2 ಆಸ್ಪೆಕ್ಟ್. ದಟ್ ಆಸ್ಪೆಕ್ಟ್ ಇಸ್ ದಿಸ್ hybrid model in terms of solar energy. Next ನೋಡಿ, ಪಾಲಿಸಿ ಸಪೋರ್ಟ್, ಗ್ರೀನ್ ಎನರ್ಜಿ, ಪ್ರೈವೇಟ್, ಎಂಡ್ ಆಫ್ ಲೈಫ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೇನು? ಥರ್ಡ್ ಪಾರ್ಟಿ. ಈಗ ನಾನು ನಿಮ್ಮ ಮನೆಗೆ ಬರ್ತೀನಿ,
ಐ ವಿಲ್ ಟೆಲ್ ಯು ಓಕೆ ನಾನು ಮಾಡಿಕೊಡ್ತೀನಿ ನಿಮಗೆ ಸೋಲಾರು ಪ್ಯಾನಲ್ ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳ್ತೀನಿ. ನಾನು ಕಮಿಷನ್ ತೊಗೋತೀನಿ, ಅದು ಬೇಡ. ದಟ್ಸ್ ಎ ಲೂಪ್ ಹೋಲ್. ಅದಕ್ಕೆ ಗೌರ್ಮೆಂಟ್ ಇರೋಗಲ್ಲ, ರೈಟ್? ಹಾಗೆ ಆ್ಯಂಡ್ ಅವೇರ್ನೆಸ್ ಶುಡ್ ಬಿ ದೇರ್. ಈವನ್ ಎಜುಕೇಟೆಡ್ ಆರ್ ನಾಟ್ ಆಲ್ಸೋ ನಾಟ್ ಡೂಯಿಂಗ್ ಇಟ್. ಆ್ಯಂಡ್ ನೋಡಿ, ಗೌರ್ಮೆಂಟ್ ಸ್ಕೀಮ್ ಆಯಿತು. ಈಗೆಲ್ಲ 2015 ಇನೋವೇಷನ್ಸ್ ಅಂದ್ಕೊಳ್ಳಿ, ಮಗನೂ ಇತ್ತು. ಸೋಲಾರ್ ಎನರ್ಜಿಯನ್ನು 2015 ಬಂದಿಲ್ವೇ? ಕರೆಕ್ಟ್. ಈಗ ಮನೆಗೆ ಬಿಸಿನೀರಿಗೆ ಯಾವ್ದು ಯೂಸ್ ಮಾಡ್ತಾರೆ? ಸೋಲಾರ್ ಎನರ್ಜಿ ಯೂಸ್ ಮಾಡ್ತಾರೆ ಬೆಂಗಳೂರಲ್ಲಿ. ಹೌದಾ? ಊರ ಕಡೆ ಎಸ್ ಅಫ್ಕೋರ್ಸ್ ನಮ್ಮನೆ ಫಾಗನ್ ಫೀ ಅಂತಿದೆ ಮರಗಳಿಗೆ ಆ್ಯಂಡ್ ಆ ಥರ. ನಮ್ಮನೆ ಬೆಂಗಳೂರಲ್ಲಿ ಆ ಥರ ಇದೆ. ಹೌದಾ? ಈಗ ನೋಡಿ, PM ಸೂರ್ಯ ಘರ್ ಮುಫ್ತಿ ಬಿಜ್ಲಿ ಯೋಜನಾ ಆ್ಯಂಡ್ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಮತ್ತು ಸೋಲಾರ್ ರೂಫ್ ಟಾಪಿಂಗ್ ಮತ್ತು ಸೋಲಾರ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸು, ಈ 4 ಕಾನ್ಸೆಪ್ಟ್ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಳ್ಳಿ. ಬಿಕಾಸ್ ಎಕ್ಸಾಮಲ್ಲಿ ಹೀಗೆ ಕೊಡ್ಬೋದು. ಕರೆಕ್ಟು? ಬಿಕಾಸ್ ದಿಸ್ ದ ಸ್ಕೀಮ್. ಆ್ಯಂಡ್ ನೋಡಿ, ಈಗ solar energy is the biggest boon to India, but how to receive the end of the solar energy is the challenge. So we have to be in a seek mode, how to get it, make the feasibility of the ease of doing business and making the standard of living is the key. ಹೌದಾ? ಸೊ ಸೋಲಾರ್ ಎನರ್ಜಿ ಬಗ್ಗೆ ಏನಾದರೂ ಡೌಟ್ ಇದೆಯಾ? ಆರ್ ಯು ಹ್ಯಾಪಿ ವಿತ್ ದಿ ಸೋಲಾರ್ ಎನರ್ಜಿ? ಥ್ಯಾಂಕ್ ಯು.